ಶ್ರೀಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ನರಸಿಂಹೋ ಅಖಿಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಭಯೋನಿಧಿಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರಗುರವೇ ನಮೋऽತ್ಯಂತದಯಾಳವೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇತ್. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಪರಮ ಪವಿತ್ರವಾದ ಜ್ಯೇಷ್ಠ ಮಾಸ. ನಮ್ಮ ಪರಮಾತ್ಮನಿಗೆ ಜ್ಯೇಷ್ಠ ಅಂತ ಹೆಸರು. ಸಹಸ್ರನಾಮದಲ್ಲಿ ನಾವು ಕೇಳ್ತೀವಿ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ ಹಾಗೆ ಅಂತ. ಪರಮಾತ್ಮ ಜ್ಯೇಷ್ಠ. ಜ್ಯೇಷ್ಠ ಅಂದರೆ ಏನು? ಎಲ್ಲರಿಗಿಂತಲೂ ಕೂಡ ದೊಡ್ಡವನಾಗಿದ್ದಾನೆ, ಉತ್ತಮನಾಗಿದ್ದಾನೆ, ಹಿರಿಯನಾಗಿದ್ದಾನೆ ಅಂತ ಅರ್ಥ. ನಮ್ಮ ಪರಮಾತ್ಮ ಏನಾಗಿದ್ದಾನೆ? ಬ್ರಹ್ಮದೇವರಿಗೂ ಕೂಡ ತಂದೆಯಾಗಿದ್ದಾನೆ. ಅಂಥ ಒಂದು ಪವಿತ್ರವಾದ ಈ ಒಂದು ಜ್ಯೇಷ್ಠ ಮಾಸದಲ್ಲಿ ಆ ಜ್ಯೇಷ್ಠನ ಕುರಿತಾದ ಅಂದರೆ ಕೃಷ್ಣನ ಕುರಿತಾದ ವಿಚಾರವನ್ನು ನಾವು ನೀವು ಸೇರಿ ಮಾಡೋಣ. ಎಂದಿಗೂ ಕೂಡ ದೊಡ್ಡವರ ಮಾತಿನಿಂದಲೇ ತಿಳಿಯಬೇಕಂತೆ. ದೊಡ್ಡವರನ್ನು ವರ್ಣನೆ ಮಾಡಲಿಕ್ಕೆ ಯಾರು ಸಾಧ್ಯರು? ದೊಡ್ಡವರೇ ಸಾಧ್ಯರು. ದೊಡ್ಡವರನ್ನು ವರ್ಣನೆ ಮಾಡೋದಕ್ಕೆ ದೊಡ್ಡವರೇ ಸಾಧ್ಯರು. ಯಾರು ದೊಡ್ಡವರು? ಯಾರು ಪರಮಾತ್ಮನನ್ನು ಅಪರೋಕ್ಷ ಜ್ಞಾನದಿಂದ ಕಂಡಿದ್ದಾರೆ, ಅಂದರೆ ಸಾಕ್ಷಾತ್ತಾಗಿ ಕಂಡಿದ್ದಾರೆ, ಅವರೇ ನಿಜವಾಗಲೂ ದೊಡ್ಡವರು. ದುಡ್ಡು ಕಾಸಿನಿಂದ ನಾವು ದೊಡ್ಡವರು ಚಿಕ್ಕವರು ಅಂತ ತೀರ್ಮಾನ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆ? ದುಡ್ಡು ಬರುತ್ತದೆ, ಹೋಗ್ತದೆ. ಚಂಚಲ ಸಿರಿಗಾಗಿ ಅಂತ ದಾಸರು ಹೇಳ್ತಾರೆ ನೋಡಿ. ಆ ಸಿರಿ ಸಂಪತ್ತು ಅದು ಚಂಚಲವಾದದ್ದು. ಅದರಿಂದ ಯಾರು ಜ್ಞಾನದಲ್ಲಿ ಭಕ್ತಿಯಲ್ಲಿ ಯಾರು ದೊಡ್ಡವರಾಗಿದ್ದಾರೆ ಅವರೇ ನಿಜವಾಗಲೂ ದೊಡ್ಡವರು. ಅಂಥ ಜ್ಯೇಷ್ಠನಾದ ಆ ಕೃಷ್ಣನ ಕುರಿತಾದ ಎರಡು ವಿಚಾರವನ್ನು ಜ್ಯೇಷ್ಠರಾದ ಪಾಂಡವರ ತಾಯಿ ಅಂತ ಅನಿಸಿಕೊಂಡ ಕುಂತಿದೇವಿ ಮಾಡಿದ ಸ್ತೋತ್ರದಿಂದ ನಾವು ಕೆಲವು ವಿಚಾರಗಳನ್ನು ಯಥಾಮತಿ ನಿರೂಪಣೆ ಮಾಡೋಣ. ಈ ಒಂದು ಜ್ಞಾನ ಕಾರ್ಯ 15 ದಿವಸ ನಡೀಲಿಕ್ಕಿರುವ ಈ ಒಂದು ಜ್ಞಾನ ಕಾರ್ಯ ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗಲಿ ಹಾಗೆ ಅಂತ ಗಣಪತಿ ಅಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಲಕ್ಷ್ಮೀನಾರಾಯಣಾಭಿನ್ನ ಶ್ರೀ ಲಕ್ಷ್ಮೀ ನರಸಿಂಹದೇವರು ಇದನ್ನು ನಿರ್ವಿಘ್ನವಾಗಿ ನಡೆಸಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ
ಈ ಕುಂತಿ ಸ್ತೋತ್ರ ಮಾಡುವ ಪ್ರಸಂಗ ಅದು ಹೇಗೆ ಬಂತು ಅಂತ ಸ್ವಲ್ಪ ಹಿಂದೆ ನೋಡುವುದಾದರೆ, ಮಹಾಭಾರತ ಅದು ಮುಗಿಯೋದು 18 ದಿವಸ ಯುದ್ಧ ಆದಾಗ. 18 ದಿವಸ ಯುದ್ಧದ ಕೊನೆಯಲ್ಲಿ ದುರ್ಯೋಧನ ತೊಡೆ ಮುರಿದು ಬೀಳ್ತಾನೆ. ತೊಡೆ ಮುರಿದು ಬೀಳ್ತಾನೆ. ಆ ಮಹಾಭಾರತ ದುರ್ಯೋಧನ ಬಿದ್ದ ವಿಚಾರವನ್ನು ಹೇಳಿದರೆ, ಭಾಗವತ ಆ ದುರ್ಯೋಧನ ಅಂದರೆ ಕಲಿ, ಆ ಕಲಿ ಎದ್ದ ಕಥೆಯನ್ನು ಹೇಳ್ತದೆ. ಕಲಿ ಆ ಪಾಂಡವರ ಮೊಮ್ಮಗ ಪರೀಕ್ಷಿತ ರಾಜ ರಾಜ್ಯ ಪರಿಪಾಲನೆ ಮಾಡ್ತಾ ಇರುವಾಗ, ಅವನ ಆ ಉಪಟಳ ಆಗ್ತಾ ಇರುವಾಗ ಕಲಿಯನ್ನು ನಿಗ್ರಹ ಮಾಡ್ತಾನೆ. ಆಗ ಕೇಳ್ತಾರೆ, ಶೌನಕಾದಿ ಋಷಿಗಳು ಕೇಳ್ತಾರೆ, ಈ ಪರೀಕ್ಷಿತ ರಾಜನ ಜನ್ಮದ ವೃತ್ತಾಂತವನ್ನು ಹೇಳಿ, ಅವನು ಕಲಿ ನಿಗ್ರಹ ಮಾಡಿದ ಅಂತ ಹೇಳಿದಿರಿ, ಅವನು ಹೇಗೆ ನಿಗ್ರಹ ಮಾಡಿದ ಆ ವಿಚಾರವನ್ನು ಕೂಡ ಹೇಳಿ ಅಂತ ಪ್ರಾರ್ಥನೆ ಮಾಡಿದಾಗ, ಪರೀಕ್ಷಿತ ರಾಜನ ಜನ್ಮ ವೃತ್ತಾಂತವನ್ನು ಕೂಡ ಹೇಳಲಿಕ್ಕೆ ಸೂತಾಚಾರ್ಯರು ಪ್ರಾರಂಭ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವಾಗ ದುರ್ಯೋಧನ ತೊಡೆ ಮುರಿದು ಬಿದ್ದ, ಇನ್ನು ಪ್ರಾಣ ಉಳಿದಿತ್ತು, ಅವನು ಪ್ರಾಣ ಹೋಗಲಿಲ್ಲ. ಆಗ ಅಶ್ವತ್ಥಾಮರು ಬರ್ತಾರೆ ಅವನ ಹತ್ರ. ಅಶ್ವತ್ಥಾಮರು ದುರ್ಯೋಧನ ಇಬ್ಬರಿಗೂ ಭಾರಿ ನಂಟು ಇತ್ತು. ಅಶ್ವತ್ಥಾಮರು ರುದ್ರದೇವರ ಅವತಾರ. ರುದ್ರದೇವರ ಅವತಾರರಾದ ಅಶ್ವತ್ಥಾಮರಿಗೆ ದುರ್ಯೋಧನನ ಜೊತೆಗೆ ಸಖನಾಗಿ ಗೆಳೆಯನಾಗಿ ಇರುವ ಅಷ್ಟು ಪ್ರಸಂಗ ಯಾಕೆ ಬಂತು ಹಾಗೆ ಅಂತ ಈ ದೊಡ್ಡ ಒಂದು ಸಂಶಯ ಇದು. ಯಾಕೆ ಬಂತು ಅದು ಹಾಗೆ ಅಂದರೆ, ಅವನು ಕಲಿ ಸಣ್ಣವನಾಗಿರುವಾಗ ದುರ್ಯೋಧನ 1 ಲೋಟ ಹಾಲು ಕೊಟ್ಟನಂತೆ. ಆ ಹಾಲು ಕುಡಿದಿದ್ದರ ಪ್ರಭಾವ ಏನಾದರೂ ಒಂದು ರೂಪದಿಂದ ತಾನೇ ಸೇರ್ಕೊಂಡ್ಬಿಟ್ಟ ಕಲಿ. ಅದರ ಪ್ರಭಾವದಿಂದ ಇಬ್ಬರಿಗೂ ಗೆಳೆಯರಾದರು, ತುಂಬ ಸ್ನೇಹ ಬೆಳೀತು ಅವರಿಬ್ಬರಲ್ಲಿ. ಯದ್ಯಪಿ ಗೊತ್ತು ಅಶ್ವತ್ಥಾಮರಿಗೆ ಕೃಷ್ಣನ ಸ್ವರೂಪ ಎಂಥದ್ದು, ಪಾಂಡವರ ಸ್ವರೂಪ ಏನು ಎಲ್ಲವೂ ಗೊತ್ತಿದೆ. ಆದರೂ ದುರ್ಯೋಧನನ ಬಿಟ್ಟು ಬರಲಿಕ್ಕಾಗದಿದ್ದಷ್ಟು ಒಂದು ನಂಟು ದುರ್ಯೋಧನನ ಜೊತೆಗೆ ಇತ್ತು. ಅಂದರೆ ಆ ಕಲಿಯ ಪ್ರಭಾವ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಬೋದು. ಕಲಿಯುಗದಲ್ಲಿ ಇದ್ದೀವಿ ನಾವು. ಕಲಿಯ ಪ್ರಭಾವ ಏನು ನಮಗೆ ಅರ್ಥ ಆಗೋದಿಲ್ಲ. ಬೆಳಿಗ್ಗೆ ಹೇಳ್ತೀವಿ, ಮಾಡ್ತೀವಿ, ಕೆಲಸ ಮುಗಿತೀವಿ, ರಾತ್ರಿ ಮಲಗಿಬಿಡ್ತೀವಿ. ಇದೇ ನಮ್ಮದು ಡೈಲಿ ರೊಟೀನ್ ಸರಿಗೆ ಇರ್ತದೆ. ಆದರೆ ಕಲಿಯ ಪ್ರಭಾವ ಏನು ಅಂತ ನಮಗೆ ಶಾಸ್ತ್ರಗಳು ಹೇಳಬೇಕು. ಅನೇಕ ಬಾರಿ ಈ ಕಲಿಯ ಬಾಧೆಯಿಂದ ರುದ್ರದೇವರು ಮೂಲ ರೂಪದಲ್ಲೂ ಕೂಡ ತೊಂದರೆಗೆ ಒಳಗಾಗಿದ್ದಾರೆ ಅಂತ ನಾವು ಕೇಳ್ತೀವಿ. ಅಂತಹ ಕಲಿಯ ಬಾಧೆಗೆ ಒಳಗಾದ ಅಶ್ವತ್ಥಾಮರು ಗೆಳೆತನ ಮಾಡಿ ದುರ್ಯೋಧನ ಕೇಳಿದನಂತೆ. ಅಶ್ವತ್ಥಾಮರು ಕೇಳ್ತಾರೆ, ಏನು ಬೇಕು ನಿಮಗೆ ಹಾಗೆ ಅಂತ ಕೇಳಿದಾಗ ದುರ್ಯೋಧನ ಹೇಳಿದ್ದೇನು, ನನ್ನ ಹೆಂಡತಿಯಲ್ಲಿ ಅಂದರೆ ದುರ್ಯೋಧನನ ಹೆಂಡತಿಯಲ್ಲಿ ಸಂತಾನವನ್ನು ಪಡೆದು ದುರ್ಯೋಧನ ಸಾಯ್ಲಿಕ್ಕಿದ್ದಾನೆ, ಮಕ್ಕಳು ಪಡೆಯುವ ಪ್ರಸಂಗ ಇಲ್ಲ. ನನ್ನ ಹೆಂಡತಿಯಲ್ಲಿ ಭಾನುಮತಿ ಅಂತ ಅವರಲ್ಲಿ ನೀನು ಮಕ್ಕಳನ್ನು ಪಡೆದು ಮುಂದೆ ರಾಜ್ಯವನ್ನು ಕೊಡಬೇಕು, ಪಾಂಡವರ ಸಂತತಿ ಉಳಿಬಾರದು. ಹಾಗೆ ಕಲಿಯ ಪ್ರಾರ್ಥನೆ ಇನ್ನೇನಿರುತ್ತದೆ ಹೇಳಿ? ಕೆಟ್ಟದ್ದು ಬೆಳೀಬೇಕು, ಒಳ್ಳೆಯದು ಇರಬಾರ್ದು ಹಾಗೆ ಅಂತ. ಅದಕ್ಕೆ ಹೇಳಿದು ದುಷ್ಟ ಪ್ರವೃತ್ತಿ ಅವಂತು, ಹೀಗೆ ಇರ್ತದೆ ಅವಂತು. ಆ ರೀತಿಯಾಗಿರುವಾಗ ಅಶ್ವತ್ಥಾಮರು ಆಯಿತು ಅಂತ ಒಪ್ಪಿಗೆತಾರೆ, ಬಾಯಿಂದ ಒಪ್ಪಿಕೋತಾರೆ. ಆಯಿತು, ನಿನ್ನ ಕ್ಷೇತ್ರದಲ್ಲಿ ನಾನು ಸಂತಾನವನ್ನು ಪಡಿತೀನಿ, ಉಪಪಾಂಡವರನ್ನು ಪಾಂಡವರ ವಂಶವನ್ನು ಸಂಹಾರ ಮಾಡ್ತೀನಿ ಹಾಗೆ ಅಂತ ಹೊರಡ್ತಾರೆ. ಉಪಪಾಂಡವರು ಎಲ್ಲ ಯುದ್ಧ ಮುಗಿದಿತ್ತು, ಕೌರವರ ಶಿಬಿರದಲ್ಲೇ ಉಪಪಾಂಡವರಿದ್ದರು, ಅವರನ್ನೆಲ್ಲ ಸಂಹಾರ ಮಾಡ್ತಾರೆ. ಸಂಹಾರ ಮಾಡಿ ಆ ಸುದ್ದಿ ಭೀಮಸೇನ ದೇವರಿಗೆ ಗೊತ್ತಾಗಿ ಭೀಮಸೇನ ದೇವರು ಅಶ್ವತ್ಥಾಮರನ್ನು ಹಿಡಿಯೋದಕ್ಕಾಗಿ ಬರ್ತಾರೆ. ಆಗ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ. ಅಶ್ವತ್ಥಾಮರು ಪ್ರಾಣ ಉಳಿಸ್ಕೋಬೇಕು. ಮತ್ತು ಕೃಷ್ಣ ತಾನೂ ಕರ್ಕೊಂಬರ್ತಾನೆ, ಅರ್ಜುನನನ್ನು ಕರ್ಕೊಂಬರ್ತಾನೆ. ಯಾಕೆ? ಆ ಅಶ್ವತ್ಥಾಮರು ಬಿಟ್ಟ ಬ್ರಹ್ಮಾಸ್ತ್ರ ಅದು ಭೀಮನನ್ನು ಏನು ಮಾಡೋದೇ ಇಲ್ಲ, ಭೀಮನನ್ನು ಏನು ಮಾಡೋದೇ ಇಲ್ಲ. ಅದರಿಂದ ವ್ಯರ್ಥ ಆಗಬಾರ್ದು, ಆ ಬ್ರಹ್ಮಾಸ್ತ್ರ ವ್ಯರ್ಥ ಆಯಿತು ಅಂತ ಆಗಬಾರ್ದು ಎನ್ನುವುದಕ್ಕಾಗಿ ಅರ್ಜುನನ್ನು ಕರ್ಕೊಂಬಂದು ಅರ್ಜುನನು ಪ್ರತಿಯಾಗಿ ಒಂದು ಬ್ರಹ್ಮಾಸ್ತ್ರವನ್ನು ಬಿಡ್ತಾನೆ. ಒಂದು ಕಡೆಯಿಂದ ಅಶ್ವತ್ಥಾಮರ ಬ್ರಹ್ಮಾಸ್ತ್ರ, ಇನ್ನೊಂದು ಕಡೆಯಿಂದ
ಅರ್ಜುನ ಬಿಟ್ಟ ಬ್ರಹ್ಮಾಸ್ತ್ರ. 2 ಬ್ರಹ್ಮಾಸ್ತ್ರ ಬಿಟ್ಟರೆ ಏನಾಗೋದು ಜಗತ್ತು? ಅದು ನಾಶ ಆಗೋದೆ. ಆ 2 ಬ್ರಹ್ಮಾಸ್ತ್ರದ ಮಧ್ಯದಲ್ಲಿ ವೇದವ್ಯಾಸರು ತಾವು ಪ್ರಕಟವನ್ನು ಹೊಂದಿ ಹೇಳ್ತಾರೆ, ಏನಿದು ಯುದ್ಧಲ ಆಗೋಗಿದೆ, ಈ ಸಂದರ್ಭದಲ್ಲಿ ಇಂತಹ ಬ್ರಹ್ಮಾಸ್ತ್ರಗಳನ್ನು ಪ್ರಯೋಗ ಮಾಡಿ ಯುದ್ಧ ಮಾಡೋರೆ ಹಾಗೆ ಅಂತ ಕೇಳಿದಾಗ ಅರ್ಜುನ ಹೇಳ್ತಾನೆ, ಇಲ್ಲ, ಅಶ್ವತ್ಥಾಮರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಾರೆ, ಅದಕ್ಕೆ ಪ್ರತಿಯಾಗಿ ಲೋಕಕ್ಕೆ ಏನಾಗಬಾರ್ದು, ಲೋಕಕ್ಕೆ ನನ್ನ ಸಂಕಲ್ಪನೆ ಹಾಗೇ ಇತ್ತು, ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುವಾಗ ನನ್ನ ಉದ್ದೇಶನೇ ಹಾಗಿತ್ತು, ಜಗತ್ತಿಗೆ ಯಾವ ಹಾನಿಯೂ ಆಗಬಾರ್ದು, ಕೇವಲ ಈ ಬ್ರಹ್ಮಾಸ್ತ್ರ ಉಪಶಮನ ಆಗಬೇಕು, ಅದಕ್ಕಾಗಿಯೇ ನಾನು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದೆ ಅಂತ ಹೇಳಿದಾಗ ವೇದವ್ಯಾಸರು ಹೇಳಿದರು, ಆಯಿತು, ನಿಮ್ಮ ಬ್ರಹ್ಮಾಸ್ತ್ರವನ್ನು ಅರ್ಜುನ ನೀನು ವಾಪಸ್ ತೆಗೆದುಕೋ ಅಂತ ಹೇಳಿದಾಗ ಅರ್ಜುನ ವಾಪಸ್ ತೆಗೆದುಕೊಳ್ತಾನೆ. ಇನ್ನು ಅಶ್ವತ್ಥಾಮರನ್ನು ನೋಡಿ ಹೇಳ್ತಾರೆ, ವಾಪಸ್ ತೆಗೆದುಕೋ ಅಂತ ಹೇಳಿದರೆ ಅಶ್ವತ್ಥಾಮರು ಪ್ರಯತ್ನ ಪಡ್ತಾರೆ, ಅವರಿಂದ ಆಗ್ತಾನೇ ಇಲ್ಲ, ಬ್ರಹ್ಮಾಸ್ತ್ರವನ್ನು ವಾಪಸ್ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಯಾಕೆ ಹಾಗೆಂದರೆ ಅವರಲ್ಲಿ ಬ್ರಹ್ಮಚರ್ಯ ಹೋಗಿತ್ತು. ಕಲಿಯ ಹೆಂಡತಿಯಲ್ಲಿ ಸಂತಾನವನ್ನು ಪಡೀತೀನಿ ಅಂತ ಬರೀ ಬಾಯಿ ಮಾತಿಗೆ ಹೇಳಿದರು, ಅಷ್ಟಕ್ಕೆ ಏನಾಯಿತು, ಅವರ ಬ್ರಹ್ಮಚರ್ಯ ಕುಸಿದು ಹೋಯಿತು ಹಾಗೆ ಅಂತ ಹೇಳ್ತಾರೆ. ವಾಪಸ್ ತೆಗೆದುಕೊಳ್ಳಿಕ್ಕಾಗಿಲ್ಲ. ವೇದವ್ಯಾಸರು ಅರ್ಜುನನಿಗೆ ಹೇಳ್ತಾರೆ, ಅರ್ಜುನ ನೀನೇ ವಾಪಸ್ ತೆಗಿ ಅದನ್ನು ಅಂತ ಹೇಳಿದಾಗ ಅರ್ಜುನ ಅದನ್ನು ಉಪಶಮನ ಮಾಡ್ತಾನೆ. ತದನಂತರ ಆ ಅಶ್ವತ್ಥಾಮರ ತಲೆಯಲ್ಲಿ ಅನರ್ಘ್ಯವಾದ ಒಂದು ಮಣಿ ಇತ್ತು. ಆ ಮಣಿ ಇದ್ದರೆ ಏನಾಗೋದಿಲ್ಲ, ಹಸಿವು ಬಾಯಾರಿಕೆ ಯಾವುದೂ ಇರೋದಿಲ್ಲ, ಪ್ರಕಾಶವಾಗಿ ಇರುತ್ತದೆ ಆ ಮಣಿ ಅಂತ. ಅದನ್ನು ಕಿತ್ತುಕೊಂಡು ಭೀಮಸೇನ ದೇವರು ದ್ರೌಪದಿ ದೇವಿಗೆ ಕೊಡ್ತಾರೆ. ಇದನ್ನು ಯಾಕೆ ಮಾಡಿದರು ಹಾಗೆ ಅಂತ ಹೇಳಿದರೆ, ಯಾವಾಗ ಉಪಪಾಂಡವರನ್ನು ಸಂಹಾರ ಮಾಡಿದರೂ ಅರ್ಜುನ ಭೀಮಸೇನ ದೇವರು ಎಲ್ಲ ಹೇಳಿದ್ರಂತೆ, ಏನಂತ, ಅಶ್ವತ್ಥಾಮರನ್ನು ಸಂಹಾರ ಮಾಡಬೇಕು ಹಾಗೆ ಅಂತ. ದ್ರೌಪದಿ ದೇವಿ ಹೇಳ್ತಾರೆ, ಇಲ್ಲ ಇಲ್ಲ, ಗುರುಪುತ್ರ ಇರ್ಬೋದು, ಅಪರಾಧ ಮಾಡಿರ್ಬೋದು, ಹಾಗೆ ಅಂತ ನಾವು ಸಂಹಾರ ಮಾಡಬಾರ್ದು ಹಾಗೆ. ಭೀಮಸೇನ ದೇವರು ಹೇಳ್ತಾರೆ, ಇಲ್ಲ ಇಲ್ಲ, ಉಪಪಾಂಡವರನ್ನು ಸಂಹಾರ ಮಾಡಿದ್ದಾನೆ, ದೃಷ್ಟದ್ಯುಮ್ನನ್ನು ಸಂಹಾರ ಮಾಡಿದ್ದಾನೆ, ನಿರಪರಾಧಿಗಳು ಸುಮ್ಮನೆ ಮಲಗಿದ್ದಾರೆ, ಅವರು ಮಲಗಿದವ್ರನ್ನ ಹೋಗಿ ಕೊಡಲಿ ಖಡ್ಗ ತೆಗೆದು ತುಂಡು ಮಾಡಿ ಎಂಥ ಹೀನಾಯ ಕೆಲಸ ಮಾಡಿದ್ದಾರೆ, ಅದರಿಂದ ಅವರು ಸಂಹಾರ ಸಂಹರಿಸಲ್ಪಡಬೇಕು ಹಾಗೆ ಅಂತ ಭೀಮನ್. ಯಾರ ಮಾತು ಕೇಳಬೇಕು? ದ್ರೌಪದಿ ಮಾತು ಕೇಳಬೇಕು, ಭೀಮನ ಮಾತು ಕೇಳಬೇಕು? ನೋಡಿದರೆ ಗಂಡ ಹೆಂಡತಿ ಪರಸ್ಪರ ವಿರುದ್ಧ ಇದ್ದಂಗೆ ಆಗ್ತದೆ. ಇದಕ್ಕೆ ಯಾರು ಉಪಾಯ ಹೇಳಬಲ್ಲ? ನಮ್ಮ ಕೃಷ್ಣನೇ ಬರಬೇಕು. ಕೃಷ್ಣ ಬಂದು ಹೇಳ್ತಾನಂತೆ, ಹೌದು ದ್ರೌಪದಿ ಹೇಳಿದ್ದೂ ಸರಿ, ಯಾಕೆ ಗುರುಪುತ್ರನನ್ನು ಸಂಹಾರ ಮಾಡಬಾರ್ದು, ಯಾಕೆ ದ್ರೋಣಾಚಾರ್ಯರೇ ಒಂದು ರೂಪದಿಂದ ಇದ್ದಾರೆ ಹಾಗೆ ಅಂತ. ಇನ್ನು ಭೀಮ ಹೇಳಿದಂಗೆ ಅವರು ಅನ್ಯಾಯ ಮಾಡಿದ್ದಾರೆ, ಅವರಿಗೆ ಶಿಕ್ಷೆ ಆಗಬೇಕು. ಅಲ್ಲ, ಶಿಕ್ಷೆ ಆಗದಿದ್ದರೆ ಏನಾಗ್ತಾ ಇತ್ತು, ಆ ಪಾಪ ಹಾಗೆ ಉಳಿತಾ ಇತ್ತು. ಮುಂದೆ ಅದನ್ನು ರುದ್ರದೇವರು ಅದು ಹೇಗೆ ಅನುಭವಿಸ್ತಾರೋ ಏನೋ, ಅದು ಆಗಬಾರ್ದು. ನೋಡಿ, ಭೀಮಸೇನ ದೇವರ ಕಳಕಳಿ ನೋಡಿ, ಎಷ್ಟು ಮೇಲ್ನೋಟಕ್ಕೆ ಸಿಟ್ಟು ಇದ್ದಂಗೆ ಕಾಣಿಸ್ತದೆ. ಯದ್ಯಪಿ ಏನಾಗಬೇಕಾಗಿದೆ, ಅಶ್ವತ್ಥಾಮರ ಪಾಪ ಹೋಗಬೇಕಾಗಿದೆ. ಅದಕ್ಕಾಗಿ ಏನು ಮಾಡಿದರು, ಸಂಹಾರ ಮಾಡಬೇಕು ಅಂತ ಸ್ಟ್ಯಾಂಡ್ ತೆಗೆದುಕೊಂಡು. ಅದರಿಂದ ಪರಮಾತ್ಮ ಏನು ಮಾಡಿದ, ಬ್ರಾಹ್ಮಣರು ಅವರನ್ನು ಕತ್ತರಿಸುವಂತೆ ಇಲ್ಲ, ಅವರನ್ನು ಸಂಹಾರ ಮಾಡೋದು ಅಂದರೆ ಏನು ಹಾಗೆ ಅಂದರೆ ಅವರ ಸಂಪತ್ತನ್ನು ಕಿತ್ತುಕೊಳ್ಳೋದು ಅಷ್ಟೆ. ಅವರ ಸಂಪತ್ತನ್ನು ಕಿತ್ತುಕೊಂಡ್ರೆ ಅವರನ್ನು ಸಂಹಾರ ಮಾಡಿದಾಗ ಈ ನೀತಿಯನ್ನು ಪರಮಾತ್ಮ ತೋರಿಸಿಕೊಡ್ತಾ ಅಶ್ವತ್ಥಾಮರ ಮಣಿಯನ್ನು ತೆಗೆದು ಭೀಮಸೇನ ದೇವರು ತೆಗಿತಾರೆ, ದ್ರೌಪದಿಗೆ ಕೊಡ್ತಾರೆ ಕೃಷ್ಣನ ಆಜ್ಞೆಯ ಮೇರೆಗೆ. ನೋಡಿ, ಸರಿ ಹೋಯ್ತಾ? ಭೀಮನ ಮಾತಿನ ಪ್ರಕಾರ ಸಂಪತ್ತನ್ನು ಅಪಹಾರ ಮಾಡಿದಿಂದ ಅಶ್ವತ್ಥಾಮರನ್ನು ಸಂಹಾರ ಮಾಡಿದೆ ಅಂತೆ ಆಯಿತು. ದ್ರೌಪದಿ ದೇವಿಯ ಮಾತಿನ ಪ್ರಕಾರ ಆ ಅಶ್ವತ್ಥಾಮರ ಪ್ರಾಣವೂ ಕೂಡ ಉಳಿಯಿತು ಹಾಗೆ ಅಂತ. ಈ ರೀತಿಯಾಗಿ ಆ ಮಣಿಯನ್ನು ದ್ರೌಪದಿ ದೇವಿಗೆ ಕೊಟ್ಟರು. ದ್ರೌಪದಿ ದೇವಿಗೆ ಸಂಕೋಚ ಆಯ್ತಂತೆ, ಏನು ನನ್ನ ಹತ್ರ ತಂದು ಕೊಟ್ಬಿಟ್ರಲ್ಲ ಹಾಗೆ ಅಂತ ಹೇಳಿ ನಾಳೆ ಜನ ಏನು ಅಂದ್ಕೊಳ್ಳೋರು, ಭೀಮಸೇನ ದೇವರಿಗೆ ದ್ರೌಪದಿ ದೇವಿ ಅಂದರೆ ಭಾರಿ ಇಷ್ಟ, ಅದಕ್ಕೆ ದ್ರೌಪದಿ ದೇವಿ ಕೈಯಲ್ಲಿ ಕೊಟ್ಟರು ಹಾಗೆ ಅಂತ. ಅದರಿಂದ ದ್ರೌಪದಿ ದೇವಿ ಏನು ಮಾಡಿದರು, ಆ ಮಣಿಯನ್ನು ತೆಗೆದುಕೊಂಡು ಹೋಗಿ ಯುಧಿಷ್ಠಿರನ ಹತ್ರ ಕೊಟ್ಟುಬಿಟ್ರು. ಜ್ಯೇಷ್ಠರು ನೀವೇ ಇಟ್ಟುಕೊಳ್ಳಿ ಹಾಗೆ, ಜ್ಯೇಷ್ಠರ ಹತ್ರ ಕೊಟ್ಟುಬಿಟ್ರು ಹಾಗೆ. ನಮ್ಮಲ್ಲಿ ಆ ಪದ್ಧತಿ ಇದೆ, ಏನೇ ಆಗಲಿ ಅಮೂಲ್ಯವಾದ ವಸ್ತು ಅಂದರೆ ಯಾರಿಗೆ ಸೇರಬೇಕು, ಜ್ಯೇಷ್ಠರಿಗೆ ಸೇರಬೇಕು. ಅದರಿಂದ ಇದು ಜ್ಯೇಷ್ಠ ಮಾಸ, ಯಾರಿಗೆ ಸೇರಬೇಕು, ಕೃಷ್ಣನಿಗೆ ಸೇರಬೇಕು, ಅವನೇ ಜ್ಯೇಷ್ಠ. ಆ ರೀತಿಯಾಗಿ ಮಹಾಭಾರತ ತಿಳಿಸಿಕೊಡುವ ಒಂದು ನೀತಿ ಅದು. ಮಣಿಯನ್ನು ಕೊಟ್ಟರು. ಆಗ ಕೃಷ್ಣ ಪರಮಾತ್ಮ ಹೇಳಿದನಂತೆ, ಆಯಿತು, ಪಾಂಡವರ ಮೇಲೆ ಬಿಟ್ಟ ಬ್ರಹ್ಮಾಸ್ತ್ರ ಅದು ಉಪಶಮನ ಆಯಿತು. ಆದರೂ ಅಶ್ವತ್ಥಾಮರೇ, ಪಾಂಡವರ ಕುಡಿ ಉತ್ತರಾದೇವಿಯಲ್ಲಿ
ಗರ್ಭ ಇದೆ, ಅದ್ರ ಮೇಲೂ ಕೂಡ ಬ್ರಹ್ಮಾಸ್ತ್ರ ವಾಪಸ್ ತೆಗೆದುಕೊಳ್ತೀನಿ ಅಂತ ಬಾಯಿಂದಲಾದರೂ ಹೇಳಿ ಹಾಗೆ ಅಂತ ಹೇಳ್ತಾರೆ. ಬಾಯಿ ಮಾತು ಕೊಡಿ ಹಾಗೆ ಅಂತ ಹೇಳಿದರೆ ಅದಕ್ಕೆ ಅಶ್ವತ್ಥಾಮರಿಗೆ ಸಿಟ್ಟು ಬಂದು ಹೋಗ್ತದೆ. ಯಾರ ಮೇಲೆ? ಜ್ಯೇಷ್ಠನ ಮೇಲೆ ಸಿಟ್ಟು, ಕೃಷ್ಣನ ಮೇಲೆ ಸಿಟ್ಟು. ಏನು ಅಂತ? ಯಾಕೆ ಹೇಳ್ಬಿಡು, ನೀನು ನಿನ್ನ ತಂಗಿಯ ಮೊಮ್ಮಗ ಅವನು, ಅದರಿಂದ ನೀನು ಪಕ್ಷಪಾತ ಮಾಡ್ತಾ ಇದ್ದೀಯಾ, ನಾನಂತೂ ಮಾಡೋದೇ ಇಲ್ಲ ಅದನ್ನು ಹಾಗೆ ಅಂತ. ತತ್ರೈವ ಪಾತಯಾಮ್ಯಸ್ತ್ರಂ ಹಾಗೆ ಅಂತ ಉತ್ತರಾದೇವಿ ಮೇಲೇ ಗರ್ಭವನ್ನು, ಆ ಗರ್ಭ ನಾಶ ಆಗಲಿ ಅಂತ ಹೇಳಿ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾರೆ ಅಶ್ವತ್ಥಾಮ. ಏನಾಗಬೇಕು ನೋಡಿ. ಆಗ ಕೃಷ್ಣ ಪ್ರತಿಯಾಗಿ ಹೇಳ್ತಾನಂತೆ, ನೋಡಪ್ಪ ಅಶ್ವತ್ಥಾಮರೇ, ನಿಮ್ಮಿಂದ ಏನು ಮಾಡ್ತಾರೋ ಮಾಡಿ, ನೀವೇನು ಮಾಡ್ತಾರೋ ಮಾಡಿ, ಆ ಮಗುವನ್ನು ಬದುಕಿಸುವ ಜವಾಬ್ದಾರಿ ಯಾರ್ದು? ನನ್ನದು. ಆ ಮಗು ಮಾತ್ರ ಅಲ್ಲ, ಪಾಂಡವರ ವಂಶ ಇನ್ನು 1000 ವರ್ಷ ಭೂಮಿಯಲ್ಲಿ ಇದ್ದೇ ಇರುತ್ತದೆ. 1000 ವರ್ಷ ಭೂಮಿಯಲ್ಲಿ ಪಾಂಡವರ ಸಂತತಿ ಬೆಳೆಯುವಂತೆ ನಾನು ಮಾಡ್ತೇನೆ ಅಂತ ಶ್ರೀನಿವಾಸ ಕಲ್ಯಾಣದಲ್ಲಿ ಕೇಳ್ತೀವಿ ನೋಡಿ. ಮುಂದೆ ಆಕಾಶರಾಜ ಎಲ್ಲ ಆ ವಂಶದಲ್ಲೇ ಬಂದವರು, ಚಂದ್ರವಂಶದಲ್ಲೇ ಬಂದವರು. ಆ ರೀತಿಯಾಗಿ ಆ ವಂಶ ಬೆಳೆಯುವಂತೆ ನಾನು ಮಾಡ್ತೇನೆ ಅಂತ ಕೃಷ್ಣ ಪ್ರತಿಜ್ಞೆ ಮಾಡಿದ. ಆಗ ಮಗು ಹುಟ್ಟಿತು. ಆಗ ಅದರ ಉತ್ತರಾದೇವಿ ಓಡಿ ಬರ್ತಾಳಂತೆ, ನನ್ನನ್ನು ಕುರಿತಾಗಿ ಆ ಒಂದು ಬ್ರಹ್ಮಾಸ್ತ್ರ ಬರ್ತಾ ಇದೆ ಸ್ವಾಮಿ, ನೀನೇ ಕಾಪಾಡಬೇಕು ಹಾಗೆ ಅಂತ ಕೇಳಿದಾಗ ಕೃಷ್ಣನಿಗೆ ಗೊತ್ತಾಯಿತು ಇದು ಅಶ್ವತ್ಥಾಮರು ಪ್ರಯೋಗ ಮಾಡಿದ ಬ್ರಹ್ಮಾಸ್ತ್ರ ಅಂತ ಹೇಳಿ. ತಾನು ಒಂದು ಸಣ್ಣ ರೂಪದಿಂದ ಒಳಗೆ ಉತ್ತರಾದೇವಿಯ ಗರ್ಭವನ್ನೇ ಪ್ರವೇಶ ಮಾಡ್ತಾರೆ. ಅಲ್ಲಿ 9 ತಿಂಗಳ ಕಾಲ ಸುತ್ತ ಇದ್ದು ಆ ಗರ್ಭವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಒಳಗಿದ್ದ ಮಗು ನೋಡ್ತಾ ಇತ್ತಂತೆ, ಯಾರದು ವಿಚಿತ್ರ ರೂಪ, ಹೊಳಿತಾ ಇರುವ ರೂಪ ಹಾಗೆ ಅಂತ. ಪರಮಾತ್ಮನನ್ನು ಕಂಡ ಒಂದು ಆನಂದ ಸುತ್ತ ನೋಡ್ತಾ ಇತ್ತಂತೆ. ಅದರಿಂದ ಅವನಿಗೆ ಪರಿತಃ ಈಕ್ಷತೆ, ಸುತ್ತ ನೋಡಿದ್ದರಿಂದ ಪರೀಕ್ಷಿತ್ ಅಂತ ನಾಮಕರಣ ಮಾಡ್ತಾರೆ. ಇನ್ನು 9 ತಿಂಗಳಾಯಿತು, ಇನ್ನು ಯಾಕೆ ನಾನು ಇರಬೇಕು ಅಂತ ಪರಮಾತ್ಮ ಪಕ್ಕಕ್ಕೆ ಸರಿಸ್ತಾನೆ. ಆಗ ಬ್ರಹ್ಮಾಸ್ತ್ರ ಮತ್ತೆ ಬಂದು ಆ ಮಗುವನ್ನು ಸಂಹಾರ ಮಾಡ್ತದೆ. ಹುಟ್ಟಿದಾಗ ಮಗು ಹುಟ್ಟಿತು, ಸತ್ತೇ ಹುಟ್ಟಿತಂತೆ. ಆಗ ಕೃಷ್ಣ ಮತ್ತೆ ಪ್ರತಿಜ್ಞೆ ಮಾಡಿದನಂತೆ, ನಾನು ಸಣ್ಣ ವಯಸ್ಸಿನಲ್ಲಿ ನವನೀತವನ್ನು ಕಳ್ಳತನ ಮಾಡಿಲ್ಲ, ನಾನು ಯಾವ ಹೆಣ್ಣುಮಕ್ಕಳ ತಂಟೆಗೂ ನಾನು ಹೋಗಿಲ್ಲ, ನಾನು ಬ್ರಹ್ಮಚರ್ಯದಲ್ಲೇ ಇದ್ದೇನೆ, ಇದೆಲ್ಲ ಸತ್ಯವಾಗಿದ್ದರೆ ಈ ಮಗು ಬದುಕಲಿ ಹಾಗೆಂದು ಕೇಳಿದ ಕೂಡಲೇ ಮಗು ಬದುಕಿಬಿಡ್ತಾನೆ. ಏನು ಸಿದ್ಧವಾಯಿತು ಇದರಿಂದ? ಕೃಷ್ಣ ಜಾರ ಅಲ್ಲ, ಚೋರ ಅಲ್ಲ ಅವನು ಹಾಗೆ. ಈಶಾವಾಸ್ಯಂ ಇದಂ ಸರ್ವಂ ಅಂತ ನಮಗೆ ಉಪನಿಷತ್ ತಿಳಿಸಿಕೊಡ್ತಾ ಇದ್ದ ನೋಡಿ. ಆ ರೀತಿಯಾಗಿ ಆ ಪರೀಕ್ಷಿತ ರಾಜ ಮತ್ತೆ ಸತ್ತ ಮಗು ಬದುಕಿತ್ತು. ಎಷ್ಟು ಚಂದ ಇದೆ ನೋಡಿ ಈ ವಿಚಾರ. ಹರಿಚಿತ್ತ ಸತ್ಯ, ಹರಿಚಿತ್ತ ಸತ್ಯ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು ಹಾಗೆ ಅಂತ. ಯದ್ಯಪಿ ರುದ್ರದೇವರ ಸ್ಥಾನಮಾನ ಏನು? ಸಂಹಾರ ಮೂರ್ತಿ ಅಂತ ಪ್ರಸಿದ್ಧ. ರುದ್ರದೇವರು ಎಂಥವರು? ಸಂಹಾರ ಮಾಡತಕ್ಕವರು. ಅವರಿಂದ ಏನು ಮಾಡಲಿಕ್ಕಾಗಿಲ್ಲ? ಒಂದು ಸಣ್ಣ ಮಗುವನ್ನು, ಗರ್ಭದಲ್ಲಿ ಇರುವ ಮಗುವನ್ನು ಸಂಹಾರ ಮಾಡಲಿಕ್ಕಾಗಲಿಲ್ಲ. ಮತ್ತು ಸಂಹಾರಕರ್ತ ಯಾರು? ನಿಜವಾಗಲೂ ಸಂಹಾರಕರ್ತ ಯಾರು? ಪರಮಾತ್ಮನೇ. ಅದರಿಂದ ಒಬ್ಬರು ಹುಟ್ಟಬೇಕು ಹಾಗೆ ಅಂತ ಪರಮಾತ್ಮ ಸಂಕಲ್ಪ ಮಾಡಿದ ಅಂದರೆ, ನೀ ನೋಡಿ ನಡೆಸಿದರೆ ನಿಲ್ಲಿಸುವವರು ಯಾರು, ನೀ ನೋಡಿ ನಿಲ್ಲಿಸಿದರೆ ನಡೆಸುವವರು ಯಾರು ಹಾಗೆ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಆ ದಾಸರ ವಾಣಿ. ಅದನ್ನು ನಾವು ಭಾಗವತದಲ್ಲಿ ನಮಗೆ ಎದ್ದು ಕಾಣುತ್ತದೆ. ಅವರ ಪೋರ್ಟ್ಫೋಲಿಯೋನೂ ಅದು. ರುದ್ರದೇವರ ಪೋರ್ಟ್ಫೋಲಿಯೋ ಅಂದರೆ ಏನು? ಸಂಹಾರ ಮಾಡತಕ್ಕದ್ದು. ಆದರೂ ಒಂದು ಸಣ್ಣ ಮಗು ಇನ್ನೂ ಹುಟ್ಟಲೂ ಇಲ್ಲ, ಅಂತಹ ಮಗುವನ್ನು ಸಂಹಾರ ಮಾಡಲಿಕ್ಕಾಗಲಿಲ್ಲ. ಮತ್ತೇನವರು ಸಂಹಾರಕರ್ತ ಹಾಗೆ ಅಂದರೆ, ಅವರು ತಮ್ಮ ಅಸ್ವಾತಂತ್ರ್ಯವನ್ನು ಪ್ರಕಟ ಮಾಡ್ತಾರೆ, ಇಲ್ಲಿ ತಮ್ಮ ಅಸಾಮರ್ಥ್ಯವನ್ನು ಪ್ರಕಟ ಮಾಡ್ತಾ ಇದ್ದಾರೆ. ಅದರಿಂದ ದಾಸರು ಹೇಳ್ತಾರೆ ನೋಡಿ, ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ ಹಾಗೆ ಅಂತ. ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲವನ್ನು ಮಾಡುವವ ಯಾರು? ಗೋವಿಂದನೇ, ಪರಮಾತ್ಮನೇ ಹಾಗೆ. ನಮಗೆ ಈ ಪಂಕ್ತಿ ಅರ್ಥ ಆಗೋದಿಲ್ಲ. ಅದೇನಿದು ಇದ್ದಕ್ಕಿದ್ದಾಗಿ ಸೇರಿಸ್ಬಿಟ್ರು, ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ ಅಂದರೆ ಏನು ನಮಗೆ ಅರ್ಥ ಆಗೋದಿಲ್ಲ. ಭಾಗವತಕ್ಕೆ ಬರಬೇಕು. ಭಾಗವತದಲ್ಲಿ ಜಗತ್ತಿನಲ್ಲಿ ಪ್ರಸಿದ್ಧ ಸಂಹಾರಕರ್ತರಂತ ಪ್ರಸಿದ್ಧರಾದವರು ರುದ್ರದೇವರು. ಅವರಿಂದ ಸಂಹಾರ ಮಾಡಲಿಕ್ಕಾಗಲಿಲ್ಲ ಎನ್ನುವ ಅಂಶವನ್ನು ಭಾಗವತ ನೋಡಿದರೆ ನಮಗೆ ಅರ್ಥ ಆಗ್ತದೆ. ಅದರಿಂದ ಸ್ವತಂತ್ರನಾದವ ಪರಮಾತ್ಮ ಒಬ್ಬನೇ, ಅವನ ತೇನವಿನ ತೃಣಮಪಿ ನ ಚಲತಿ ಹಾಗೆ ಅಂತ. ಈ ರೀತಿಯಾಗಿ ಪರೀಕ್ಷಿತನನ್ನು ರಕ್ಷಣೆ ಮಾಡಿದ ಪರಮಾತ್ಮ. ಆಯಿತು ಅಂತ ತಾನು ದ್ವಾರಕೆಗೆ ಹೊರಟು ನಿಲ್ತಾನೆ. ಇನ್ನೇನು ಯುದ್ಧ ಆಯಿತು, ಪಾಂಡವರಿಗೆ ಬಂದ
ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ಆಯಿತು. ಉಪಪಾಂಡವರು ಅವರಂತೂ ಹೋಗೇ ಬಿಟ್ಟರು, ಇನ್ನೇನು ಮಾಡೋಕ್ಕಾಗಿಲ್ಲ. ಯಾಕೆ? ಪರಮಾತ್ಮನ ಇಚ್ಛೆಯೂ ಹಾಗೆ ಇತ್ತು, ಪರಮಾತ್ಮನ ಇಚ್ಛೆ ಇತ್ತು. ಯಾಕೆ ಪರಮಾತ್ಮನ ಇಚ್ಛೆ ಯಾಕೆ ಹಂಗಿತ್ತು? ಹಾಗೆಂದರೆ ಉಪಪಾಂಡವರನ್ನು ಪರಮಾತ್ಮ ಯಾಕೆ ಸಂಹಾರ ಮಾಡಿಸಿದ್ದು? ಹಾಗೆಂದರೆ ಮುಂದೆ ಏನಾಗಬೇಕಾಗಿದೆ? ಕಲಿಯುಗ ಬರಲಿಕ್ಕಿದೆ. ಕಲಿಯುಗ ಇಂಥ ದೊಡ್ಡ ದೊಡ್ಡ ದೇವತೆಗಳು ಭೂಮಿಯಲ್ಲಿ ಇದ್ದಾಗ ಕಲಿಯುಗ ಬರೋದೇ ಇಲ್ಲ ಬಂತು. ಅದು ದ್ವಾಪರಯುಗ ಮುಗಿತಾ ಬಂತು, ಕಲಿಯುಗ ಪ್ರಾರಂಭವಾಗಬೇಕು. ಇಂಥ ದೊಡ್ಡ ದೊಡ್ಡ ದೇವತೆಗಳಿದ್ದರೆ ಕಲಿಯುಗ ಪ್ರಾರಂಭ ಆಗೋದಿಲ್ಲ. ಆ ದೃಷ್ಟಿಯಿಂದ ಪರಮಾತ್ಮ ಏನು ಮಾಡಿದ? ಉಪಪಾಂಡವರು ಇನ್ನು ಅನೇಕ ಪಾಂಡವರ ಕಡೆ ಯಾರ್ಯಾರು ಯುದ್ಧ ಮಾಡಿದರೋ ಅವರನ್ನೆಲ್ಲ ಯಾಕೆ ಸಂಹಾರ ಮಾಡಬೇಕಾಗಿತ್ತು ಅಂತ ಒಂದು ಪ್ರಶ್ನೆ ಉಳಿತದೆ. ಹಾಗೆ ಅದಕ್ಕಾಗಿಯೇ ದ್ರೋಣಾಚಾರ್ಯರನ್ನೆಲ್ಲ ಕೂಡ ಕೌರವರ ಕಡೆ ಸೇರುವಂತೆ ಪರಶುರಾಮ ದೇವರು ವ್ಯವಸ್ಥೆ ಮಾಡಿದರು. ಇಲ್ಲದಿದ್ದರೆ ಪಾಂಡವರ ಕಡೆ ಹಾಗೆ ಉಳಿತಾ ಇತ್ತು. ಎಲ್ಲರೂ ಕೂಡ ನೋಡಿ, ರಾಮಾಯಣ ಕಾಲದಲ್ಲಿ ರಾಮ ಏನು ಮಾಡಿದ? ರಾವಣನ ಸೈನ್ಯ ಸಂಪೂರ್ಣ ನಾಶ ಆಯಿತು. ಕೆಲವರು ರಾಕ್ಷಸರು ಉಳ್ಕೊಂಡ್ರು, ವಿಭೀಷಣನ ಸೇವೆಗಾಗಿ ಉಳ್ಕೊಂಡ್ರು. ಆದರೆ ರಾಮನ ಸೈನ್ಯ ಏನಾಯಿತು? ಒಬ್ಬರು ಸತ್ತಿಲ್ಲವಂತೆ, ಒಬ್ಬರು ಸತ್ತಿಲ್ಲವಂತೆ. ಯಾಕೆ? ಸತ್ತವರನ್ನೆಲ್ಲ ಏನು ಮಾಡಿದರು? ಮೃತ ಸಂಜೀವಿನಿ ಪರ್ವತವನ್ನು ತಂದು ಹನುಮಂತ ದೇವರು ಬದುಕಿಸ್ಬಿಟ್ರು. ಅದರಿಂದ ರಾಮಾಯಣ ಕಾಲದಲ್ಲಿ ಒಂದು ಕಪಿಯೂ ಕೂಡ ಔಟ್ ಆಯಿತು ಅಂತೇಳಿ, ಎಲ್ಲ ನಾಟ್ ಔಟೇ. ಆದರೆ ಮಹಾಭಾರತದಲ್ಲಿ ಹಾಗಿಲ್ಲ, ಪಾಂಡವರ ಕಡೆ ನಾಶ ಆದರು. ಇಲ್ಲಿ ಪ್ರಶ್ನೆ ಬರ್ತದೆ, ಅಲ್ಲ ದೇವರು ಸಮರ್ಥ ಅಲ್ಲವಾ? ಒಳ್ಳೆ ಪಾಂಡವರು ಅವರ ವಂಶದವರು, ಆ ಪರಂಪರೆಯಲ್ಲಿ ಅವ್ರ ಜೊತೆಗೆ ಸಪೋರ್ಟ್ ಮಾಡಿದವರು. 7 ಅಕ್ಷೋಹಿಣಿ ಸೈನ್ಯ ಇತ್ತು, ಯಾಕೆ ಸಂಹಾರ ಮಾಡಬೇಕಾಗಿತ್ತು? ಹಾಗಂತ ಒಂದು ಪ್ರಶ್ನೆ ಬರುತ್ತದೆ. ಒಳ್ಳೆಯವರಿಗೂ ಸಹಾಯ ನೋಡಿ ಅನಿಸ್ತದೆ, ನೋಡಿ ಸಹಾಯ ಮಾಡಲಿಕ್ಕೆ ಹೋಗಬಾರ್ದಪ್ಪ ಹಾಗೆಂತ ಮನಸ್ಸು ಬರ್ತದೋ ಅಲ್ಲ. ಸುಮ್ಮನೆ ಮನೇಲಿ ತೆಪ್ಪಗಿರಬೇಕಾಗಿತ್ತು, ಯಾಕೆ ಹೋಗಬೇಕಾಗಿತ್ತು? ಸುಮ್ಮನೆ ಪ್ರಾಣ ಕಳ್ಕೊಂಡ್ರು 7 ಅಕ್ಷೋಹಿಣಿ ಸೈನ್ಯ. ಸಜ್ಜನರಿಗೆ ಸಪೋರ್ಟ್ ಮಾಡ್ತೀವಿ, ಪಾಂಡವರಿಗೆ ಸಪೋರ್ಟ್ ಮಾಡ್ತೀವಿ ಹಾಗೆ ಅಂತ. ಅದರಿಂದ ಏನು ಮನೇಲಿರೋದೇ ವಾಸಿ, ಪರೋಪಕಾರ ಬೇಡ ಹಾಗೆ ಅಂತ ತೀರ್ಮಾನಕ್ಕೆ ಬರುವವರು ಇದ್ದಾರೆ. ಅವ್ರಿಗೇನು ಉತ್ತರ ಕೊಡಬೇಕು? ಇದೆಲ್ಲ ಆಚಾರ್ಯರ ನಿರ್ಣಯ ಓದಿದರೆ ನಮಗೆ ಅರ್ಥ ಆಗ್ತದೆ, ಇಲ್ಲದಿದ್ದರೆ ನಮಗೆ ಅರ್ಥನೇ ಆಗೋದಿಲ್ಲ ಇಂಥ ವಿಚಾರಗಳೆಲ್ಲ. ಆಚಾರ್ಯ ಕೊಡ್ತಾರೆ, ಸ್ಪಷ್ಟ ನಿರ್ಣಯ ಕೊಡ್ತಾರೆ. ಏನು? ಮುಂದೆ ಕಲಿಯುಗ ಬರಲಿಕ್ಕಿದೆ. ಇಂಥ ದೊಡ್ಡ ದೊಡ್ಡ ದೇವತೆಗಳು ಇದ್ದರೆ, ಎಲ್ಲ ದೇವತೆಗಳು, ಪಾಂಡವರ ಪಕ್ಷ ಯಾರ್ಯಾರಿದ್ರೋ ಅವರೆಲ್ಲರೂ ಕೂಡ ದೇವತೆಗಳು ಅಂತ ಆಚಾರ್ಯರು ಹೇಳ್ತಾರೆ. ಅದರಿಂದ ಅಂತಹ ದೇವತೆಗಳು ಇದ್ದಾಗ ಕಲಿಯುಗ ಆಗಲಿಕ್ಕಿಲ್ಲ. ಜಗತ್ತಿನ ಅಲ್ಲ, ಕಲಿಯುಗ ಆದರೆ ಯಾಕೆ ಬರಬೇಕು? ಇನ್ನೊಂದು ಪ್ರಶ್ನೆ, ಕಲಿಯುಗ ಯಾಕೆ ಬರಬೇಕಾಗಿತ್ತು? ಕಲಿಯುಗ ಬರದೇ ಇದ್ದರೆ ಚೆನ್ನಾಗಿರ್ತೈತಲ್ವಾ? ಏನು ಉತ್ತರ ಇದಕ್ಕೆ? ನೀವೇ ಹೇಳಬೇಕು ಅಲ್ವಾ? ಪಾಂಡವರ ಸೈನ್ಯ 7 ಅಕ್ಷೋಹಿಣಿ ಸೈನ್ಯ ಹಂಗೆ ಉಳ್ಕೊಂಡಿದ್ರೆ ಯಾದವರನ್ನು ಸಂಹಾರ ಮಾಡೋದು ಕೂಡ ಇದೇ ಕಾರಣ ಹೇಳ್ತಾರೆ. ಯಾದವರು ಯಾಕೆ ಸಾಯಬೇಕು? ಪರಸ್ಪರ ಹೊಡೆದಾಡ್ಕೊಂಡು ಸತ್ತರು, ಯಾಕೆ ಸಾಯಬೇಕಾಗಿತ್ತು? ಮುಂದೆ ಕಲಿಯುಗ ಬರಬೇಕು, ಹಾಗೆ ಸಜ್ಜನರು ಇರಬಾರ್ದು ಭೂಮಿಯಲ್ಲಿ. ಅಲ್ಲ ಬೇಡ, ಕಲಿಯುಗನೇ ಬರೋದು ಬೇಡ. ಕಲಿಯುಗ ಯಾಕೆ ಬರಬೇಕು? ಮುಂದೆ ಹೇಳ್ಬೋದು ಪರಮಾತ್ಮನ ಇಚ್ಛೆ ಹಾಗೆ ಅಂತ. ಅಲ್ಲ, ಪರಮಾತ್ಮನ ಇಚ್ಛೆ ಅದು ಹೆಂಗಿರಬೇಕು? ಲೋಕಕ್ಕೆ ಕಲ್ಯಾಣಕರವಾಗಿ ಇರಬೇಕಲ್ವೇ? ಲೋಕ ಕಲ್ಯಾಣಕ್ಕಾಗಿ ಪರಮಾತ್ಮ ಅವತಾರಗಳನ್ನು ತಾಳಿ ರಕ್ಷಣೆ ಮಾಡ್ತಾನೆ. ಹಾಗಿರುವಾಗ ಕಲಿಯುಗ ಯಾಕೆ ಬರಬೇಕಾಗಿತ್ತು? ಕಲಿಯುಗ ಬರದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವ? ಅಥವಾ ಮುಂದೆ ಪರೀಕ್ಷಿತ ರಾಜ ಕಲಿ ನಿಗ್ರಹ ಮಾಡಿದ ಅಂತ ಹೇಳ್ತಾರೆ. ಏನು ಮಾಡಿದ? 5 ಜಾಗವನ್ನು ಕೊಟ್ಟ ಅಂತ ಹೇಳ್ತಾರೆ. ಯಾಕೆ ಕೊಡಬೇಕಾಗಿತ್ತು? ಆಗಲೇ ಕತ್ತರಿಸಿದರೆ ಕಲಿಯುಗನೇ ಬರ್ತಾ ಇದ್ದಿಲ್ಲ. ಆಧಾರ ಮಾಡಬಹುದಾಯಿತು, ಒಳ್ಳೆ ಅವಕಾಶ ಕೈಗೆ ಸಿಕ್ಕಿ ಆ ಕಲಿ ಕತ್ತರಿಸುವೆ ಮುದ್ರೆ ಮುಗಿದೋಯ್ತು, ಕಲಿಯುಗನೇ ಬರ್ತಾ ಇಲ್ಲ. ಕಲಿಯುಗ ಯಾಕೆ ಬರಬೇಕಾಗಿತ್ತು? ರಾಜಸರು, ತಾಮಸರು, ಸಾತ್ವಿಕರು ಕಲಿಯುಗದಲ್ಲಿ ಇರಬೇಕು. ಅದೇ ಕಲಿಯುಗದಲ್ಲಿ ಇರಲಿ, ಎಲ್ಲ ಕಾಲದಲ್ಲೂ ಇದ್ದೇ ಇದ್ದಾರೆ ಅವರು. ಇಲ್ಲಿ ಪ್ರಶ್ನೆ, ಕಲಿಯುಗ ಬರಲಿ ಅಂತ ಪರಮಾತ್ಮ ಏನು ಮಾಡಿದ? ಪಾಂಡವರ ಕಡೆಯನ್ನು ಯಾದವರನ್ನು ಅವರನ್ನು ಸಂಹಾರ ಮಾಡುವ ಪ್ಲ್ಯಾನನ್ನು ದೇವರ ಇಚ್ಛೆಯಿಂದಲೇ ಆಯಿತು ಅಂತಾರೆ. ಸತ್ಯ. ದೇವರ ಇಚ್ಛೆ ಆಯಿತು. ಕೌರವರ ಕಡೆ ಪಾಂಡವರ ಕಡೆ ಇಬ್ಬರೂ ಸತ್ತರು, ಯಾದವರು ಕೂಡ ಮುಂದೆ ಸಾಯ್ತಾರೆ. ಪರೀಕ್ಷಿತ ರಾಜನು ಕೂಡ ಕಲಿಯನ್ನು ನಿಗ್ರಹ ಮಾಡಿದ. ಇದೆಲ್ಲದಕ್ಕೂ ಒಂದೇ ಉತ್ತರ, ಒಂದೇ ಪ್ರಶ್ನೆ ಇರೋದು. ಏನು? ಕಲಿಯುಗ ಯಾಕೆ ಬರಬೇಕು? ಸ್ವಲ್ಪ ಪೋಸ್ಟ್ಪೋನ್ ಮಾಡೋದು ಯಾಕೆ ಬರಬೇಕಾಗಿತ್ತು? ಹಾಗೆಲ್ಲ ಪ್ರಶ್ನೆ ಬರ್ತದೆ. ಅದಕ್ಕೂ ಇಷ್ಟೇ ಉತ್ತರ, ಪರಮಾತ್ಮನ ಇಚ್ಛೆ. ಏನು? ಕಲಿಯುಗದ ಪ್ರಮಾಣ ಅಂದರೆ ದ್ವಾಪರ ಯುಗದ ಪ್ರಮಾಣ ಇಷ್ಟು ವರ್ಷಗಳು ಅಂತ ಪರಮಾತ್ಮನ ಇಚ್ಛೆ.
ಆ ಯುಗ ಅಷ್ಟೇ ಇರಬೇಕು ಪರಿಮಾಣ, ಅದು ಬಿಟ್ಟು ಹೋಗುವಂತೆ ಇಲ್ಲ. ಹೋದರೆ ಏನಾಗ್ತದೆ? ಅಲ್ಲ, ಪರಮಾತ್ಮನ ತನ್ನ ಇಚ್ಛೆಯನ್ನು ತಾನೇ ಮೀರಿದಂಗೆ ಆಗ್ತದೆ, ತನ್ನ ಇಚ್ಛೆಯನ್ನು ತಾನೇ ಮೀರಿದಾಗೆ ಆಗ್ತದೆ. ಅದು ಆಗಬಾರ್ದು ಹಾಗೆಂಬ ಅದಕ್ಕಾಗಿ ಇಷ್ಟೇ ಪರಿಮಾಣ, ಇಷ್ಟು ವರ್ಷಗಳು ಇರಬೇಕು, ಇಷ್ಟೇ ಇರಬೇಕು, ಅದಕ್ಕಿಂತ ಮೇಲೆ ಕಲಿಯುಗನೇ ನೆಕ್ಸ್ಟ್ ಯುಗನೇ ಬರಬೇಕು. ಹಾಗೆ ಅದೇ ಥರ ಕಲಿಯುಗನೂ ಅಷ್ಟೇ, ಹೀಗೆ ಇರಲಿ, ಇದ್ಬಿಡೋಣ, ಹೇಗಾದರೂ ಅಡ್ಜಸ್ಟ್ ಆಗಿದ್ದೀವಿ, ಕಲಿಯುಗ ಇದ್ದು ಬರಲಿ, ಕೃತಯುಗ ಯಾಕೆ ಬರಬೇಕು? ಅದೂ ಇಲ್ಲ. ಕಲಿಯುಗಕ್ಕೂ ಒಂದು ಮುಕ್ತಾಯ ಇದ್ದೇ ಇದೆ, ಮುಂದೆ ಕೃತಯುಗ ಬರಲೇಬೇಕು. ಇದೇನು ದೇವರ ಸತ್ಯ ಸಂಕಲ್ಪ, ಅದರ ಹಿರಿಮೆ ಇದು. ದೇವರು ತಾನೇನು ಸಂಕಲ್ಪ ಮಾಡ್ತಾನೆ, ತಾನೇನು ಇಚ್ಛೆ ಪಡ್ತಾನೆ, ಅದರ ತಕ್ಕಂತೆ ನಡೀತದೆ. ಹರಿಚಿತ್ತ ಸತ್ಯ, ಈ ದೃಷ್ಟಿಯಿಂದಲೂ ಕೂಡ ಹರಿಚಿತ್ತ ಸತ್ಯ ಹಾಗೆಂತ. ಆಯಿತು. ಇನ್ನೊಂದು ಕಾರಣ ಕೂಡ ಹೇಳ್ತಾರೆ, ಕಲಿಯುಗ ಯಾಕೆ ಬರಬೇಕಾಗಿತ್ತು ಹಾಗೆಂದರೆ, ಕಲಿಯುಗ ಬರಬೇಕು. ಕಲಿಯುಗದಲ್ಲಿ ಪಾಪಿಷ್ಠರು ಜಾಸ್ತಿ ಇರ್ತಾರೆ, ಪಾಪಿಷ್ಠರು ಹೆಚ್ಚು ಸಂಖ್ಯೆಯಲ್ಲಿ ಇರ್ತಾರೆ. ಇನ್ನು ಕೆಲವರು ಸಜ್ಜನರು ಕೂಡ ಇರ್ತಾರೆ. ಆ ಸಜ್ಜನರು ಹೇಗಿರ್ತಾರೆ ಅಂದರೆ ಭಾರೀ ಸೋಮಾರಿಗಳು, ಆಲಸ್ಯರು. ತಪಸ್ಸು ಮಾಡು ಮಾಡಲಾರೆ, ಯಜ್ಞ ಮಾಡು ಮಾಡಲಾರೆ. ಅಂದರೆ ಯಜ್ಞ ಮಾಡು ಅಂದರೆ ಏನು, 1 ತಾಸು 2 ತಾಸಲ್ಲ, ದಿನಗಟ್ಟಲೆ ಸತ್ರ ಅಂತ ಹೇಳ್ತಾರೆ ನೋಡಿ, ವರ್ಷಾನುಗಟ್ಟಲೆ ಮಾಡತಕ್ಕದ್ದು. ಅಲ್ಲೂ ಬೇರೆ ವೆರೈಟೀಸ್ ಇದೆ, ಒಬ್ಬರೇ ಮಾಡೋದು ಅಂತ ಒಂದು, 100 ಜನ ಸೇರಿ ಮಾಡೋದು ಒಂದು. ಶ್ರೀನಿವಾಸ ಕಲ್ಯಾಣದಲ್ಲಿ ಕೇಳ್ತೀವಿ ನೋಡಿ, ವಸಿಷ್ಠರು ಭೃಗು ಋಷಿಗಳೆಲ್ಲ ಏನು ಮಾಡಿ ಒಬ್ಬೊಬ್ಬರೇ ಕೂತು ತಪಸ್ಸು ಮಾಡ್ತಾ ಇದ್ದೀರಾ? ಇಲ್ಲ, ಗುಂಪು ಗುಂಪಾಗಿ ಸೇರಿ ಯಜ್ಞ ಮಾಡ್ತಾ ಇದ್ರು. ಆ ರೀತಿಯಾಗಿ ಮಾಡೋರು ದ್ವಾಪರ ಯುಗ ಅಂದರೆ ಹಾಗೆ ಆ ರೀತಿಯಾಗಿ ಸಜ್ಜನರು ಇದ್ದಾರೆ. ಇನ್ನು ಕೆಲವು ಸಜ್ಜನರು ಹೇಗಿರ್ತಾರೆ, ಏನು ಮಾಡೋದೇ ಇಲ್ಲ, ಅವ್ರಿಗೆ ಏನು ಬೇಕು, ಸ್ವಲ್ಪ ಪ್ರಯತ್ನ ಪಟ್ಟಿರಬೇಕು, ಆದರೆ ಹೆಚ್ಚು ಪುಣ್ಯ ಬಂದಿರಬೇಕು. ಏನು ಪ್ರಯತ್ನ ಸ್ವಲ್ಪ, ಫಲ ಹೆಚ್ಚು. ಯಾರವರು? ನಾವೇ, ನಮ್ಮದೇ ಕತೆ ಅದು. ಹೆಚ್ಚು ಪ್ರಯತ್ನ ಮಾಡಲಿಕ್ಕೆ ತಯಾರಿದ್ದೀವಾ? ಇಲ್ಲ, 1 ತಾಸು ಅಷ್ಟೇ ಪ್ರವಚನ, ಅದೇ ಜಾಸ್ತಿ. 1 ತಾಸು ಆಚೆ ಈಚೆ ಹೋದರೆ ತೊಂದರೆ ಆಗ್ತದೆ, ವಾಚ್ ನೋಡ್ತಾ ಇರ್ತೀವಿ, ಯಾವ ಮುಗಿತದೆ ಹಾಗೆ. ಅಷ್ಟೇ ಪ್ರಯತ್ನ ನಮ್ಮದು. ಅದಕ್ಕಿಂತ ಕಡಿಮೆನಾಗಬಾರ್ದು, ಕಡಿಮೆ ಆದರೂ ವಾಸಿ, ಸ್ವಲ್ಪ ಹೆಚ್ಚಂತ ಆಗಲೇಬಾರ್ದು. ಯಾಕೆ? ಜಾಸ್ತಿ ಪ್ರಯತ್ನ ಮಾಡುವವರಲ್ಲ ನಾವು. ಅದರಿಂದ ನಮ್ಮಂಥವರನ್ನು ಉದ್ದೇಶವಾಗಿ ಇಟ್ಟುಕೊಂಡು ಏನು ಬರಬೇಕು? ಕಲಿಯುಗ ಬರಲೇಬೇಕು. ಇನ್ನು ಹೆಚ್ಚು ಪ್ರಯತ್ನಪಟ್ಟು ಸಾಧನೆ ಮಾಡುವವರು ಬೇರೆ ಬೇರೆ ಯುಗದಲ್ಲಿ ಇರ್ತಾರೆ. ಅವರ ಪ್ರಯತ್ನವೂ ಹೆಚ್ಚು, ಅವರ ಆಯುಷ್ಯವೂ ಹೆಚ್ಚು, ಅದಕ್ಕೆ ತಕ್ಕಂತೆ ಫಲವೂ ಹೆಚ್ಚು. ಆದರೆ ನಮ್ಮ ಯೋಗ್ಯತೆ, ಯೋಗ್ಯತೆಯೂ ಸಣ್ಣ ಯೋಗ್ಯತೆ, ಪ್ರಯತ್ನವೂ ಭಾಳ ಪ್ರಯತ್ನ, ಜ್ಞಾನವೂ ಭಾರಿ ಕಡಿಮೆ, ಅದ್ರ ತಕ್ಕಂತೆ ಫಲವೂ ಅಷ್ಟೇ ಕಡಿಮೆ ಇರ್ತದೆ. ಅಂಥ ಅಧಿಕಾರಿಗಳು ಇದ್ದಾರೆ. ಅದಕ್ಕಾಗಿ ಏನು ಮಾಡಬೇಕು? ದೇವರ ವ್ಯವಸ್ಥೆ ನೋಡಿ, ದೇವರ ಸಿಸ್ಟಮ್ ಅಂದರೆ ಸಿಸ್ಟಮ್ ಇದೆ. ಯಾವ್ಯಾವ ಜನ ಹೇಗಿದ್ದಾರೆ ಅವ್ರಿಗೆ ತಕ್ಕಂತೆ ವಾತಾವರಣವನ್ನು ನಿರ್ಮಾಣ ಮಾಡಿ ಸಾಧನೆ ಮಾಡಿರಿ ಅಂತ ಕಳಿಸ್ತಾನೆ. ದೇವರ ಕರುಣೆ ಇದೆ, ಅದನ್ನು ಮನಗಾಣಬೇಕು. ಇದನ್ನು ಹೇಳಿಕೊಟ್ಟವರು ಆಚಾರ್ಯರು. ಆ ರೀತಿಯಾಗಿ ಕಲಿಯುಗ ಬರಲೇಬೇಕಾಗಿದೆ. ಅದರಿಂದ ಪರಮಾತ್ಮ ಏನು ಮಾಡಿದ? ಪಾಂಡವರ ಸೈನ್ಯವನ್ನೂ ಸಂಹಾರ ಮಾಡಿದ, ಉಪಪಾಂಡವರನ್ನೂ ಸಂಹಾರ ಮಾಡಿದ. ಆದರೆ ಪರೀಕ್ಷಿತ್ ರಾಜನನ್ನು ಸಂಹಾರ ಮಾಡಲಿಲ್ಲ. ಬದುಕಬೇಕು ಅಂತ ಪರಮಾತ್ಮನ ಇಚ್ಛೆ ಇತ್ತು, ಅವನು ಬದುಕಿ ಉಳಿದ. ಹಾಗೆ ಇದಾದ ಮೇಲೆ ಪರಮಾತ್ಮ ತಾನು ಆಗಿಂದ ಎಲ್ಲಿ ಪಾಂಡವರು ಇರ್ತಾರೆ ಅಲ್ಲೇ ಕೃಷ್ಣ ಇರೋದು. ಹಸ್ತಿನಾವತಿಯಲ್ಲೇ ಇದ್ದದ್ದು ಕೃಷ್ಣ. ಇನ್ನೇನು ತಾನು ದ್ವಾರಕೆಗೆ ಹೊರಡಬೇಕು ಅಂತ ಪ್ರಯತ್ನ ಪಟ್ಟಾಗ ಮೊದಲು ಬಂದದ್ದು ಯಾರು? ಉತ್ತರಾದೇವಿ. ನನ್ನ ಗರ್ಭದಲ್ಲಿ ಇರುವ ಶಿಶುವಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಪರಮಾತ್ಮ ಏನು ಮಾಡಿದ? ಪೋಸ್ಟ್ಪೋನ್ ಮಾಡಿದ. ತಾನು ದ್ವಾರಕೆಗೆ ಹೋಗುವುದನ್ನು ಪೋಸ್ಟ್ಪೋನ್ ಮಾಡಿದ. ಆಯಿತು, ಮುಂದೆ ಹೋಗೋಣ ಹಾಗೆ ಅಂತ 9 ತಿಂಗಳು ಕಾಯ್ದ. 10 ತಿಂಗಳು ಪ್ರಸವ ಆಯಿತು, ಮಗು ಹುಟ್ಟಿತು, ಅದನ್ನು ಬದುಕಿಸಿ ಇನ್ನೇನು ತಾನು ಹೊರಡಬೇಕು ಅಂತ ತಯಾರಾಗಿದ್ದಾನೆ. ಆಗ ಕುಂತಿದೇವಿ ಬರ್ತಾಳೆ. ಕುಂತಿದೇವಿ ಬಂದು ಮತ್ತೆ ಪ್ರಾರ್ಥನೆ ಮಾಡ್ತಾಳೆ. ಅಲ್ಲಿಂದ ಈ ಒಂದು ಘಟನೆ ಶುರುವಾಗ್ತದೆ. ಬ್ರಹ್ಮತೇಜೋ ವಿನಿರ್ಮುಕ್ತೈ ಆತ್ಮಜೈ ಸಹ ಕೃಷ್ಣಯ ಪ್ರಯಾಣಾಭಿಮುಖಂ ಕೃಷ್ಣ ಮಿದಮಾಹ ಪೃಥಾ ಸತಿ. ಹಾಗೆ ಪೃಥಾ ಅಂತ ಹೇಳ್ತಾರೆ. ಅಂದರೆ ಇದು ಕುಂತಿ ಮಾಡಿದ ಸ್ತೋತ್ರ. ಯಾರು ಈ ಕುಂತಿ ಹಾಗೆ ಅಂತ ಪ್ರಸಂಗ ನೋಡಿದ್ದೀವಿ ನಾವು.
ಯಾವ ಪ್ರಸಂಗದಲ್ಲಿ ಕುಂತಿ ಸ್ತೋತ್ರ ಮಾಡ್ತಾರೆ ಅಂತ ಭಾಗವತದಲ್ಲಿ ಈ ಕ್ರಮದಲ್ಲಿ ಹೇಳಿದ್ದಾರೆ. ಯಾರು ಈ ಕುಂತಿ ಸ್ತೋತ್ರ ಮಾಡಿದ್ದಾರೆ ಅಂದರೆ ಯಾರಿವರು? ಹಾಗೆಂದರೆ ಪಾಂಡವರ ತಾಯಿ. ಪಾಂಡವರ ತಾಯಿ ಕುಂತಿ, ಪಾಂಡುರಾಜನ ಮಡದಿ. ಪಾಂಡುರಾಜನಿಗೆ ಇಬ್ಬರು ಹೆಂಡಂದಿರಿದ್ದಾರೆ, ಕುಂತಿ ಮತ್ತು ಮಾದ್ರಿ ಹಾಗೆ ಅಂತ. ಕುಂತಿದೇವಿಯ ಮಕ್ಕಳು ಯುಧಿಷ್ಠಿರ, ಭೀಮಸೇನ ದೇವರು, ಅರ್ಜುನ ಹಾಗೆ ಅಂತ. ಇನ್ನು ಮತ್ತೊಂದು ಮಡದಿ ಮಾದ್ರಿ ದೇವಿ, ಅವರಲ್ಲಿ ಹುಟ್ಟಿದವರು ನಕುಲ ಮತ್ತು ಸಹದೇವರು ಹಾಗೆ ಅಂತ. ಈ ರೀತಿಯಾಗಿ ಪಂಚಪಾಂಡವರು ಅಂತ ಪಾಂಡುರಾಜನ ಮಕ್ಕಳು, ಅದರಿಂದ ಪಾಂಡವರು ಅಂತ ಪ್ರಸಿದ್ಧ. ಈ ಕುಂತಿ ದೇವಿಗೆ ತಂದೆ ಯಾರಲ್ಲಿ ಹುಟ್ಟಿದರು ಇವರು ಹಾಗೆ ಅಂತ ನೋಡಿದರೆ, ಅವರ ವಿಚಾರ ನೋಡಿದರೆ ಶೂರಸೇನ ರಾಜನ ಮಗಳಾಗಿ ಇದ್ದರು. ವಸುದೇವನು ಕೂಡ ಶೂರರಾಜನ ಮಗನೇ. ಅದರಿಂದ ಕುಂತಿ ಮತ್ತು ವಸುದೇವ ಇಬ್ಬರು ಕೂಡ ಸಹೋದರಿಯರು ಆಗ್ತಾರೆ ಹಾಗೆ ಅಂತ ನಾವು ನೋಡ್ತೀವಿ. ಅದರಿಂದ ಕೃಷ್ಣನಿಗೆ ಕುಂತಿ ಏನಾಗಬೇಕು? ಸೋದರತ್ತೆ ಆಗಬೇಕು ಅಂತ ಹೇಳ್ತಾರೆ. ಈ ರೀತಿಯಾಗಿ ಶೂರರಾಜನ ಮಗಳಾಗಿ ಹುಟ್ಟಿ, ಆ ಶೂರರಾಜ ಏನು ಮಾಡಿದ? ಕುಂತಿಭೋಜ ಅಂತ, ಕುಂತಿ ದೇಶದ ರಾಜ ಒಬ್ಬ ಇದ್ದ, ಕುಂತಿಭೋಜ ಅಂತ. ಅವನಿಗೆ ಮಕ್ಕಳಿದ್ದಿಲ್ಲ. ಶೂರರಾಜನ ಗೆಳೆಯನಾಗಿದ್ದ. ತನ್ನ ಗೆಳೆಯನಲ್ಲಿ ಸಂತಾನ ಇಲ್ಲ ಅಂತ ತಿಳಿದು ತನ್ನ ಮಗಳಾದ, ಆಗ ಆ ಶೂರರಾಜ ಇಟ್ಟ ಹೆಸರೇ ಪೃಥಾ ಹಾಗೆ ಅಂತ, ತನ್ನ ಮಗಳ ಪೃಥಾವನ್ನು ಕುಂತಿಭೋಜ ರಾಜನಿಗೆ ಕೊಟ್ಟು ಬೆಳೆಸು ಅಂತ ಹೇಳ್ತಾನೆ. ಅದರಿಂದ ಅವಳಿಗೆ ಕುಂತಿ ಅಂತ ಹೆಸರು ಬಂತು. ಕುಂತಿ ದೇಶದ ರಾಜ ಕುಂತಿಭೋಜ ರಾಜ ಬೆಳೆಸಿದ್ದರಿಂದ ಅವಳಿಗೆ ಕುಂತಿ ಅಂತ ಹೆಸರು ಅಂತ. ನೋಡಿ, ಅದೇ ದೊಡ್ಡ ದುರಂತ. ಕುಂತಿ ಜೀವನ ನೋಡಿದರೆ ಎಷ್ಟು ಕಷ್ಟ ಅಂದರೆ ಏನು ಅಂತ ನಮಗೆ ಅರ್ಥ ಆಗಬೇಕು. ಯಾಕೆ? ಯಾರ ಮನೆಯಲ್ಲಿ ಬೆಳೆದಿಲ್ಲ? ಹುಟ್ಟಿದ ಹೆತ್ತ ತಂದೆ ತಾಯಿಯ ಮನೆಯಲ್ಲಿ ಬೆಳೆದಿಲ್ಲ, ಸಾಕು ತಂದೆ ತಾಯಿಯರ ಮನೆಯಲ್ಲಿ ಬೆಳೆದದ್ದು. ಬೆಳೆದಾಗ ಏನಾಯಿತು ಅವರಿಗೆ? ಒಂದು 8 ವರ್ಷ ಏನೋ ಇರಬೇಕು ಕುಂತಿದೇವಿಗೆ. ದುರ್ವಾಸರು ಬಂದರಂತೆ. ದುರ್ವಾಸರು ಬಂದು ಕುಂತಿಭೋಜ ರಾಜನ ಹತ್ರ ಕೇಳ್ತಾರೆ, ನಾನು ಕೆಲವು ತಿಂಗಳು ಇಲ್ಲಿ ವಾಸ ಮಾಡಬೇಕು, ಕೆಲವೊತ್ತು ಕಾಲ ನಾನು ಇಲ್ಲಿ ವಾಸ ಮಾಡಬೇಕು ಅಂತ ಇದ್ದೇನೆ ಹಾಗೆ ಅಂತ. ಕುಂತಿಭೋಜ ರಾಜನಿಗೆ ಸಂತೋಷ. ಸನ್ಯಾಸಿಗಳು ಅವರು. ದುರ್ವಾಸರು ಅಂದರೆ ಅವರು ರುದ್ರದೇವರ ಅವತಾರ. ನೋಡಿ, ರುದ್ರದೇವರ ಅವತಾರನೇ ಅಶ್ವತ್ಥಾಮರು, ರುದ್ರದೇವರ ಅವತಾರನೇ ದುರ್ವಾಸರು ಕೂಡ. ಅತ್ರಿ ಅನಸೂಯರಲ್ಲಿ ಹುಟ್ಟಿದವರು ದುರ್ವಾಸರು ಅಂತ ನಾವು ಹಿಂದೆ ಭಾಗವತದಲ್ಲಿ ಮುಂದೆ ಬರ್ತದೆ. ಈ ರೀತಿಯಾಗಿ ದುರ್ವಾಸರು ಅಲ್ಲಿಗೆ ಬಂದು ಕೇಳಿದಾಗ ಆಯಿತು. ಆದರೆ ದುರ್ವಾಸರು ಅಂದರೆ ನೋಡಿ, ಅವರ ಹೆಸರೇ ಹೇಳ್ತದೆ, ಅವ್ರ ಜೊತೆಗೆ ವಾಸ ಮಾಡೋದು ಭಾರಿ ಕಷ್ಟ. ವಾಸ ಮಾಡೋದೇ ಕಷ್ಟ. ಯಾಕೆ? ಭಾರಿ ಸಿಟ್ಟಿನ ಸ್ವಾಮಿಗಳು ಅಂತ. ಅದರಿಂದ ಅವ್ರ ಜೊತೆಗೆ ವಾಸ ಮಾಡೋದು ಹೇಗೆ ಅಂತ ಯೋಚನೆ ಮಾಡಿ ಒಂದು ಮಾತು ಕೇಳೇ ಬಿಟ್ಟ ಅಂತ, ಸ್ವಾಮಿ ಖಂಡಿತ ಸೇವೆ, ನೀವು ಇಲ್ಲಿ ವಾಸ ಮಾಡ್ಬೋದು, ಯಾವ ತೊಂದರೆಯೂ ಇಲ್ಲ. ಆದರೆ ಏನಾದ್ರು ಒಂದು ಹೆಚ್ಚು ಕಡಿಮೆ ಆದರೆ ನೀವು ಶಾಪ ಗೀಪಲ ಏನೂ ಕೊಡಬಾರ್ದು, ಅನುಗ್ರಹ ಮಾಡಬೇಕು. ಅದಕ್ಕೆ ಒಪ್ಪಿಗೆ ಆದರೆ ಅವಶ್ಯ ನೀವು ಇರ್ಬೋದು ಹಾಗೆ ಅಂತ ಮೊದಲೇ ಒಂದು ಕಂಡೀಷನ್ ಆಗಿಯೇ ಕುಂತಿಭೋಜ ರಾಜ ಇದ್ದ. ಆಯಿತು ಅಂತ ಒಪ್ಕೋತಾರೆ ದುರ್ವಾಸ. ಮತ್ತು ತನ್ನ ಮಗಳು ಕುಂತಿದೇವಿಯನ್ನೇ ಸೇವೆಗಾಗಿ ನೇಮನ ಮಾಡಿ ಇಟ್ಟುಬಿಟ್ಟಿದ್ದಾರೆ. ಆ ಕುಂತಿದೇವಿಯ ಆ ಸೇವೆಯಿಂದ ಭಾರೀ ಸಂತುಷ್ಟರಾಗಿ ದುರ್ವಾಸರು ಏನು ಮಾಡಿದರು? ಒಂದು ಮಂತ್ರವನ್ನು ಕೂಡ ಉಪದೇಶ ಮಾಡ್ತಾರೆ. ದೇವತೆಗಳನ್ನು ವಶೀಪಡಿಸಿಕೊಳ್ಳುವ ಒಂದು ಮಂತ್ರ. ಆ ಮಂತ್ರ ಜಪ ಮಾಡಿದರೆ ಸಾಕು, ದೇವತೆಗಳು ಬರ್ತಾರೆ ಹಾಗೆ ಅಂತ. ಆಯಿತು ಅಂತ ದುರ್ವಾಸರು ಅಲ್ಲಿಂದ ಹೊರಟು ಹೋಗ್ತಾರೆ. ಅಲ್ಲಿಂದ ಹೊರಟು ಹೋದ ಮೇಲೆ ಋತುಸ್ನಾತಳಾದ ಆ ಕುಂತಿದೇವಿ ಆ ಮಂತ್ರವನ್ನು ಪರೀಕ್ಷೆ ಮಾಡಬೇಕು ಅಂತ ಕುತೂಹಲ ಬಂತು. ಆ ಕುತೂಹಲದಿಂದ ಆ ಮಂತ್ರವನ್ನು ಜಪ ಮಾಡ್ತಾರೆ. ಕಣ್ಣಿಗೆ ಕಂಡದ್ದು ಸೂರ್ಯದೇವರು. ಸೂರ್ಯನನ್ನೇ ಕುರಿತು ಆ ಮಂತ್ರವನ್ನು ಸ್ತೋತ್ರ ಮಾಡಿ ಇದ್ದಾಗ ಸೂರ್ಯದೇವರು ಪ್ರತ್ಯಕ್ಷ ಆಗೇ ಬಿಟ್ಟರು. ಸೂರ್ಯದೇವರು ಪ್ರತ್ಯಕ್ಷ ಆಗಿಬಿಟ್ಟು ಇವಳಿಗೆ ನೋಡ್ರೆ ಗಾಬರಿನೇ ಆಗೋಯ್ತು. ಕುಂತಿದೇವಿ ನಿರೀಕ್ಷೆನೇ ಮಾಡಲಿಲ್ಲ. ಏನೋ ಸುಮ್ಮನೆ ಪರೀಕ್ಷೆ ಮಾಡೋಣ ಅಂತ ಹೋದದ್ದು, ಈ ಮಂತ್ರ ಕೆಲಸ ಮಾಡ್ತದೋ ಇಲ್ಲವೋ ಹಾಗೆ ಅಂತ. ಅದು ದೇವತೆಗಳನ್ನು ವಶಪಡಿಸಿಕೊಳ್ಳೋದು ಅಂದರೆ ಏನು? ಅವರು ಬಂದು ಸಂತಾನವನ್ನು ಕೊಟ್ಟೇ ಹೋಗ್ತಾರೆ ಅಂತ ಮಂತ್ರ ಅದು. ಇವಳು ನೋಡಿದರೆ ಇನ್ನೂ ಕನ್ಯೆಯಾಗಿದ್ದಾಳೆ, ಮದುವೆ ಆಗಿಲ್ಲ. ಸೂರ್ಯ ಎದುರುಗಡೆ ಬಂದು ನಿಂತಿದ್ದಾರೆ. ಪ್ರಾರ್ಥನೆ ಮಾಡ್ಕೋತಾಳೆ, ಸ್ವಾಮಿ ಏನೋ ಅಚಾನಕ್ಕಾಗಿ ಆಯ್ತಿದು, ಪರೀಕ್ಷೆ ಮಾಡೋದಕ್ಕಾಗಿ ಮಾಡಿದೆ,
ದಯವಿಟ್ಟು ನೀವು ಇಲ್ಲಿಂದ ಅಂತರ್ಧಾನರಾಗಬಿಡಿ ಅಂತ ಪ್ರಾರ್ಥನೆ ಮಾಡಿದಾಗ ಸೂರ್ಯದೇವರು ಹೇಳಿದರಂತೆ, ಅದೆಲ್ಲ ಆಗೋದಿಲ್ಲಮ್ಮ, ಆ ಮಂತ್ರಕ್ಕಾಗಿ ಕರೆದಿದ್ದು ಮಂತ್ರ ತನ್ನ ಶಕ್ತಿಯನ್ನು ಕೊಟ್ಟೇ ಕೊಡ್ತದೆ. ಅದು ಮಂತ್ರಕ್ಕೆ ಶಕ್ತಿ ಇಲ್ಲ ಅಂತ ಆಗಬಾರ್ದು. ಅದರಿಂದ ನಾನು ಕೊಟ್ಟೇ ಕೊಡ್ತೀನಿ ಹಾಗೆ ಅಂತ ಆ ಒಂದು ಮಗುವನ್ನು ಕೈಲಿ ಕೊಟ್ಟು ಅಂತರ್ಧಾನರಾಗ್ತಾರೆ. ಹೇಗಿರಬೇಕು ನೋಡಿ ಕುಂತಿಗೆ. ಇದು ಅವರ ಪರಿಸ್ಥಿತಿ. ಹುಟ್ಟಿದಾಗಿಂದಲೇ ಒಂದು ದುಃಖವನ್ನು ಅನುಭವಿಸಿಕೊಂಡು ಬಂದ ಜೀವ ಅಂದರೆ ಆ ಕುಂತಿ ದೇವಿದು. ಹೆಣ್ಮಕ್ಕಳು ನಿಜವಾಗಲೂ ಕಷ್ಟ ಅವ್ರದ್ದು ನೋಡಿ. ತಾವು ಮನೆಯಲ್ಲಿ ಇದ್ದ ವಾತಾವರಣ, ಹುಟ್ಟಿದ ಮನೆಯಲ್ಲಿದ್ದ ವಾತಾವರಣ ಅದೆಲ್ಲ ಬಿಟ್ಟು ಯಾವುದೋ ಒಂದು ಅಪರಿಚಿತವಾದ ಒಂದು ಪುರುಷನ ಮನೆಯಲ್ಲಿ ಹೋಗಬೇಕು ಅಂದರೆ ಅವರ ಮನಸ್ಸಿನ ಪರಿಸ್ಥಿತಿ ಹೇಗಿರುತ್ತದೆ? ಅಷ್ಟು ಧೈರ್ಯ ಬೇಕು. ಅದಕ್ಕೆ ಹೆಣ್ಣುಮಕ್ಕಳಿಗೆ ಧೈರ್ಯ ಜಾಸ್ತಿ ಅಂತ ಹೇಳ್ತಾರೆ. ಮೆಂಟಲಿ ಅವರು ತುಂಬ ಸ್ಟ್ರಾಂಗಾಗಿ ಇರ್ತಾರಂತೆ. ಅವರು ಒಳ್ಳೆ ಧೈರ್ಯ ಇರ್ತದೆ. ಆಚಾರ್ಯರಂತೂ ಕೊಂಡಾಡ್ತಾರೆ, ಉಭಯ ಕುಲ ತಾರಿಣಿ ಅಂತ ಹೇಳ್ತಾರೆ. ಹೆಣ್ಣುಮಕ್ಕಳನ್ನು ಹೇಳುವಾಗ ಹುಟ್ಟಿದ ಮನೆ, ಗಂಡನ ಮನೆ ಎರಡನ್ನು ಕೂಡ ಉದ್ಧಾರ, ಉಭಯ ಕುಲ ತಾರಿಣಿ, ಎರಡು ಮನೆಯನ್ನು ಕೂಡ ಉದ್ಧಾರ ಮಾಡತಕ್ಕವರು ಅಂತ ಹೆಣ್ಮಕ್ಕಳ ವಿಚಾರವನ್ನು ಹೇಳ್ತಾರೆ. ಈ ರೀತಿಯಾಗಿ ಅನೇಕ ಸಂಕಷ್ಟಗಳು ನಾವು ಪ್ರಾಕ್ಟಿಕಲ್ ಆಗಿಯೂ ನೋಡ್ಬೋದು ನೋಡಿ. ಒಂದು ಗಂಡ ಹೆಂಡತಿ ಇಬ್ಬರು ಇದ್ದಾರೆ. ಅಕಸ್ಮಾತ್ ಗಂಡ ಮೊದಲು ಹೋಗಿ ಆ ಹೆಣ್ಣು ದೀರ್ಘಕಾಲ ಬದುಕ್ತಾರೆ. ಹೇಗೆ ಬದುಕ್ತಾರೆ? ಸುಖವಾಗಿಯೇ ಬದುಕ್ತಾರೆ. ಏನೋ ಕಷ್ಟ ಇರ್ಬೋದು ಗಂಡ ಓದಲ್ಲ ಅಂತ. ಆದರೆ ಒಂದು ಹೆಂಡತಿ ಹೋದ ಮೇಲೆ ಆ ಗಂಡನ ಪರಿಸ್ಥಿತಿ ನೋಡಿದರೆ ಕಷ್ಟ ಅನ್ನಿಸ್ತದೆ. ಆ ಗಂಡು ಮಕ್ಕಳು ಒಬ್ಬರೇ ಬದುಕೋದಕ್ಕೆ ಕಷ್ಟ ಆಗ್ತದೆ. ಯಾಕೆ? ಊಟ ತಿಂಡಿ ಎಲ್ಲದಕ್ಕೂ ಇನ್ನೊಬ್ಬರನ್ನು ಅವಲಂಬಿಸ್ಕೊಂಡು ಇರಬೇಕಾಗ್ತದೆ. ಸಮಾಜದಲ್ಲಿ ಇರುವ ಒಂದು ಪರಿಸ್ಥಿತಿ ಅದು. ಅದರಿಂದ ಆ ಹೆಣ್ಣು ಮಕ್ಕಳಿನ ಜವಾಬ್ದಾರಿ, ಅವರಿಗಿರತಕ್ಕ ಒಂದು ಮನಸ್ಸಿನ ಧೈರ್ಯ, ಅದು ನಿಜವಾಗಲೂ ಕೊಂಡಾಡಬೇಕಾದ್ದು. ಈ ಕುಂತಿ ಅವರ ಚರಿತ್ರೆ ನೋಡಿ. ಕನ್ಯೆಯಾಗಿ ಇದ್ದಾಳೆ, ಅಷ್ಟರಲ್ಲೇ ಅವರಿಗೆ ಒಂದು ಮಗು ಬಂದ್ಬಿಟ್ಟಿದೆ. ಏನು ಮಾಡಬೇಕು? ಎಲ್ಲ ಒಂದು ಪೆಟ್ಟಿಗೆಯಲ್ಲಿ ಆ ಮಗುವನ್ನಿಟ್ಟು ಒಂದು ರತ್ನಗಳನ್ನೆಲ್ಲ ಇಟ್ಟು ನದಿಯಲ್ಲಿ ಬಿಟ್ಟುಬಿಡ್ತಾರೆ. ಆ ನದಿಯನ್ನು ಮತ್ತೆ ಒಂದು ಸೂತ ಅಧಿರಥ ಅಂತ ಅವನು ಬೆಳೆಸಿ, ಅವನ ಹೆಂಡತಿ ರಾಧಾ ಹಾಗೆ ಅಂತ, ಅವನೇ ಮುಂದೆ ಕರ್ಣನಾಗ್ತಾನೆ ಹಾಗೆ ಅಂತ ನಾವು ವಿಚಾರವನ್ನು ಕೇಳ್ತೀವಿ. ಈ ರೀತಿಯಾಗಿ ಆ ರೀತಿಯಾಗಿ ಬೆಳೆದು ಮತ್ತೆ ಪಾಂಡುರಾಜನ ಮದುವೆ ಆಗ್ತಾಳೆ ಕುಂತಿ. ಪಾಂಡುರಾಜನ ಮದುವೆಯಾಗಿ ಯಾರು ಇವರು? ಪಾಂಡುರಾಜ ಯಾರು ಹಾಗೆ ಅಂದರೆ ಪರಾವಹ ಎನ್ನತಕ್ಕ ಮರುತ್. ಮೂಲ ರೂಪದಲ್ಲಿ ಪಾಂಡುರಾಜ ಅಂದರೆ ಯಾರು? 49 ಜನ ಮರುದ್ಗಣದಲ್ಲಿ ನಾವು ಕೇಳ್ತೀವಿ ನೋಡಿ, ಮರುತರು ಹಾಗೆಂತ. ಅದರಲ್ಲಿ ಒಬ್ಬರು ಪರಾವಹ ಎನ್ನತಕ್ಕ ಮರುತ್. ಅವರ ಹೆಂಡತಿನೇ ಈ ಕುಂತಿದೇವಿಯು ಕೂಡ. ಕುಂತಿದೇವಿಯ ಮೂಲ ರೂಪ ಯಾವುದು? ಪರಾವಹ ಎನ್ನತಕ್ಕ ಮರುದ್ದೇವತೆಯ ಹೆಂಡತಿ. ಮೂಲ ರೂಪದಲ್ಲೂ ಕೂಡ ಅವರಿಗೆ ಇಬ್ಬರು ಹೆಂಡಂದಿರಂತೆ. ಕುಂತಿ ಮತ್ತು ಮಾದ್ರಿ ಅಂತ ನಾವೇನು ಇಲ್ಲಿ ಕೇಳ್ತೀವಿ, ಮೂಲ ರೂಪದಲ್ಲೂ ಕೂಡ ಆ ಪರಾವಹ ಮರುತಿಗೆ ಇಬ್ಬರು ಹೆಂಡಂದಿರು ಹಾಗೆ ಅಂತ ಆಚಾರ್ಯರು ನಿರ್ಣಯದಲ್ಲಿ ಹೇಳಿದ್ದಾರೆ. ಈ ರೀತಿಯಾಗಿ ಆ ಪರಾವಹ ಎನ್ನತಕ್ಕ ದೇವತಾ ಸ್ತ್ರೀಯರು ಅವರಿಬ್ಬರೂ ಕೂಡ ಅವರು ಪಾಂಡುರಾಜನ ಮಡದಿಯಾದರು. ಆದರೂ ಕೂಡ ಏನಾಯಿತು ನೋಡಿ, ಅವರು ಪಾಂಡುರಾಜ ಕೆಲವು ವರ್ಷ ಕಾಲ ಹಸ್ತಿನಾವತಿಯಲ್ಲಿ ಇದ್ದು ಸಾಕು ಇದು ಹಾಗೆ ಅಂತ ತನ್ನ ಇಬ್ಬರು ಹೆಂಡಂದಿರನ್ನು ಕೂಡ ಕರೆದುಕೊಂಡು ಬದ್ರಿಕಾಶ್ರಮಕ್ಕೆ ಹೋಗ್ತಾನೆ. ಈಗಲೂ ಕೂಡ ಇದು ನೋಡಿ, ಪಾಂಡುಕೇಶ್ವರ ಅಂತ ನಾವು ಕೇಳ್ತೀವಿ. ಅಲ್ಲಿ ಹೋಗಿ ತಪಸ್ ಮಾಡೋಣ ಅಂತ ಹೋಗ್ತಾರೆ. ಅಲ್ಲಿ ಬೇಟೆಯಾಡೋಕ್ಕೆ ಒಂದು ಸಲ ಹೋದಾಗ ಕಿಂದಮ ಅಂತ ಒಂದು ಋಷಿಗಳು, ಅವರು ತಮ್ಮ ಹೆಂಡತಿ ಜೊತೆಗೆ ಜಿಂಕೆಯ ರೂಪದಲ್ಲಿ ವಿಹಾರ ಮಾಡ್ತಾ ಇದ್ದಾರೆ. ಜಿಂಕೆಯನ್ನು ಬೇಟೆ ಮಾಡ್ತಾರೆ ಪಾಂಡುರಾಜ. ಆಗ ಆ ಋಷಿಗಳು ಶಾಪ ಕೊಡ್ತಾರೆ. ಕಿಂದಮ ಋಷಿಗಳು ಜಿಂಕೆಯ ರೂಪದಲ್ಲಿ ಇದ್ದವರು ಶಾಪ ಕೊಡ್ತಾರೆ. ನಾನು ನನ್ನ ಹೆಂಡತಿ ಜೊತೆಗೆ ಇರುವಾಗ ನೀನು ನಮ್ಮನ್ನು ಸಂಹಾರ ಮಾಡಿದ್ದಿ, ನೀನು ಕೂಡ ನಿನ್ನ ಹೆಂಡತಿಯರ ಜೊತೆಗೆ ಸಂಗ ಮಾಡಿದರೆ ನಿನಗೂ ಕೂಡ ಮೃತ್ಯು ಪ್ರಾಪ್ತವಾಗಲಿ ಹಾಗೆ ಅಂತ ಶಾಪ. ಅದರಿಂದ ನೋಡಿ, ಕುಂತಿದೇವಿಗೆ ಆ ಒಂದು ಸೌಖ್ಯವೂ ಇಲ್ಲ. ಮಕ್ಕಳನ್ನು ಪಡೆಯೋಣ, ಬೆಳೆಸೋಣ, ಆ ಸಂಪತ್ತೂ ಇಲ್ಲ. ಪುತ್ರ ಸಂಪತ್ತು ಇಲ್ಲದೆ ಹೋಗುವ ಪರಿಸ್ಥಿತಿ ನೋಡಿ. ಮದುವೆ ಹಿಂದೆ ಹೇಗಿತ್ತು, ಆ ದುರ್ವಾಸರ ಸೇವೆ ಮಾಡಿಕೊಂಡು ಅಷ್ಟು ವರ್ಷ ಬದುಕಿದ್ರು, ಕರ್ಣನ ಉತ್ಪತ್ತಿ ಆಯಿತು. ಸರಿ, ಮದುವಾದ ಮೇಲೆ ಸುಖವಾಗಿರೋಣ ಅಂದರೆ ಇಂಥ ಒಂದು ಶಾಪ. ಪುತ್ರ ಮಕ್ಕಳೇ ಇಲ್ಲ ಅವರಿಗೆ. ಈ ರೀತಿಯಾಗಿ ಅವರು ಬದುಕ್ತಾರೆ. ಅವರಿಗೆ ಮತ್ತೆ ಏನಾಯಿತು ಅಂದರೆ
ಒಂದು ಸಲ ಪಾಂಡುರಾಜ ತಾನು ಬದ್ರಿಕಾಶ್ರಮಕ್ಕೆ ಅನೇಕ ಋಷಿಗಳೆಲ್ಲ ದೇಹ ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದರು. ನಾನು ಅವ್ರ ಜೊತೆಗೆ ಸನ್ಯಾಸ ತೆಗೆದುಕೊಂಡು ಹೋಗ್ತೀನಿ ಹಾಗೆ ಅಂತ ಹೇಳಿದಾಗ ಕುಂತಿದೇವಿ ಬಿಟ್ಟಿಲ್ಲವಂತೆ. ಸನ್ಯಾಸ ನೀವು ತೆಗೆದುಕೊಳ್ಳಬಾರದು, ನಮ್ಮ ಜೊತೆಗೇ ಇರಬೇಕು ನೀವು ಹಾಗೆ ಅಂತ ಪ್ರಾರ್ಥನೆ ಮಾಡಿಕೊಂಡ್ರು. ಅವರ ಪ್ರಾರ್ಥನೆಯನ್ನು ಮನ್ನಿಸಿ ಪಾಂಡುರಾಜ ಅಲ್ಲೇ ಇರ್ತಾನೆ. ಮತ್ತು ಇನ್ನೊಂದು ಸಲ ಋಷಿಗಳೆಲ್ಲ ಹೊರಟಾಗ ಆಗ ಋಷಿಗಳೇ ಹೇಳಿದರಂತೆ, ನೋಡಪ್ಪ ನೀನು ಈಗ ನಮ್ಮ ಜೊತೆಗೆ ಬರಬಾರದು. ಯಾಕೆ? ಯಾರು ಯಾವುದಕ್ಕಾಗಿ ಭೂಮಿಯಲ್ಲಿ ಹುಟ್ಟಿದ್ದಾರೋ ಅವರು ಆ ಕಾರ್ಯ ಮುಗಿದ ಮೇಲೆ ದೇಹತ್ಯಾಗ ಮಾಡಬೇಕು. ನೀನು ಯಾತಕ್ಕಾಗಿ ಭೂಮಿಯಲ್ಲಿ ಹುಟ್ಟಿದ್ದಿ ಗೊತ್ತಾ ಹಾಗೆ ಅಂತ ಪಾಂಡುರಾಜನಿಗೆ ಹೇಳ್ತಾರೆ. ಉತ್ತಮ ದೇವತೆಗಳನ್ನು ನೀನು ಕರೆಸಬೇಕು. ಭೂಮಿಯಲ್ಲಿ ಅವರೆಲ್ಲ ಅವತಾರ ಮಾಡಿ ಕೃಷ್ಣನ ಸೇವೆ ಮಾಡಲಿಕ್ಕಿದ್ದಾರೆ. ಅದರಿಂದ ನಿನ್ನ ಅವತಾರ ಕಾರ್ಯ ಇನ್ನೂ ಮುಗುದಿಲ್ಲ, ಅದರಿಂದ ನೀನು ನಮ್ಮ ಜೊತೆಗೆ ಬರಬಾರದು ಹಾಗೆ ಅಂತ ಅವ್ರನ್ನ ಕರೆದುಕೊಂಡು ಹೋಗಿಲ್ಲ. ಆಯಿತು ಅಂತ ಅವರ ಮಾತನ್ನು ಕೇಳಿ ಮಕ್ಕಳನ್ನು ಪಡೆಯೋಣ ಹಾಗಂತ ಈ ವಿಚಾರವನ್ನೆಲ್ಲ ಕುಂತಿದೇವಿ ಈ ಥರ ಹೇಳಿದಾಗ ಈ ರೀತಿಯಾಗಿ ಋಷಿಗಳು ಹೇಳ್ತಾರೆ, ಮಕ್ಕಳು ಇಲ್ಲದೆ ನಮಗೆ ನೋಡಿ ಅಲ್ಲಿಂದಲೇ ಬಂತು, ಮಕ್ಕಳಿದ್ದವರಿಗೆ ಸದ್ಗತಿ ಹಾಗೆ ಅಂತ. ಅಂದರೆ ಏನರ್ಥ? ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಆಚಾರ್ಯರು ತುಂಬ ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಮಕ್ಕಳಿಲ್ಲದಿದ್ದರೆ ಸದ್ಗತಿ ಆಗೋದಿಲ್ಲ ಹಾಗೆ ಅಂತ. ಯಾರಿಗೆ ಆಗೋದಿಲ್ಲ? ಯಾರು ಅದಕ್ಕಾಗಿ ಅವತಾರ ಮಾಡಿದ್ದಾರಲ್ಲ ಅವರಿಗೆ ಆಗೋದಿಲ್ಲ. ನಾವು ಅದನ್ನು ಜನರಲೈಸ್ ಮಾಡಬಾರ್ದು, ಎಲ್ಲರಿಗೂ ಆ ನಿಯಮ ಅಂತ ನಾವು ತೆಗೆದುಕೊಳ್ಳಬಾರ್ದು. ಸದ್ಗತಿ ಆಗೋದು ಯಾವುದರಿಂದ? ಪರಮಾತ್ಮನ ಜ್ಞಾನ, ಭಕ್ತಿ, ಲೋಕದಲ್ಲಿ ವಿರಕ್ತಿ, ಇದರಿಂದಲೇ ಆಗೋದು. ಮಕ್ಕಳು ಇದ್ದರೂ ಸರಿ, ಮಕ್ಕಳು ಇಲ್ಲದೇ ಇದ್ದರೂ ಸರಿ, ಇದರಿಂದಲೇ ಸದ್ಗತಿ. ಆದರೆ ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಹೇಳ್ತಾರಲ್ಲ, ಹಾಗೆಂದರೆ ಅದಕ್ಕಾಗಿಯೇ ಕೆಲವರು ಅವತಾರ ಮಾಡಿ ಬಂದಿರ್ತಾರೆ. ಅಂಥವರಿಗೆ ಮಕ್ಕಳು ಪಡೆಯದೇ ಹೋದರೆ ಅವರಿಗೆ ಸದ್ಗತಿ ಆಗೋದಿಲ್ಲ. ಪಾಂಡುರಾಜನೇ ಸಾಕ್ಷಿ. ಅದು ಪಾಂಡುರಾಜ ಬಂದದ್ದೇ ಯಾತಕ್ಕೆ? ಮಕ್ಕಳನ್ನು ಪಡೆಯೋದಕ್ಕೆ ಬಂದಿರೋದು. ಅದರಿಂದ ಏನು ಮಾಡಲಿ ಅಂತ ಕುಂತಿದೇವಿ ಹತ್ರ ಹೇಳಿದಾಗ ಕುಂತಿದೇವಿ ಹೇಳಿದ್ರಂತೆ, ನನಗೆ ಈ ಥರ ನಾನು ಸೇವೆ ಮಾಡಿದ ದುರ್ವಾಸರನ್ನು ಒಂದು ಮಂತ್ರ ಕೊಟ್ಟಿದ್ದಾರೆ, ಅದನ್ನು ನಾನು ಬೇಕಾದ್ರೆ ಪಠಿಸ್ತೇನೆ ಹಾಗೆ ಅಂತ. ಆಗ ಆ ರೀತಿಯಾಗಿದೆ ಅಂತ ಹೇಳಿದಾಗ ಆಯಿತು ಹಾಗೆ ಮಾಡೋಣ ಅಂತ ಹೇಳಿದಾಗ ಕುಂತಿದೇವಿಗೆ ಭಾರಿ ಬೇಸರ ಆಯ್ತಂತೆ. ಯಾರೋ ಯದ್ಯಪಿ ದೇವತೆಗಳೇ ದೊಡ್ಡವರೇ, ಆದರೂ ಕೂಡ ಪರಪುರುಷರ ಸಂಘ ಮಾಡೋದು ಅಂದರೆ ಆ ಹೆಣ್ಣುಮಕ್ಕಳಿಗೆ ಅದು ಒಂದು ದುಸ್ಸಹನೇ ಅದು. ಅದರಿಂದ ನನಗೆ ಒಪ್ಪೋದಿಲ್ಲ, ನಾನು ಆಗೋದಿಲ್ಲ ಹಾಗೆ ಅಂತ ಕುಂತಿದೇವಿ ಹೇಳಿದಾಗ ಪಾಂಡುರಾಜ ಹೇಳ್ತಾನೆ, ಇಲ್ಲ ಇದು ಲೋಕಕ್ಷೇಮಕ್ಕಾಗಿ ಆ ದೇವತೆಗಳು ಬರಬೇಕು ಹಾಗೆ ಅಂತ ಹೇಳಿದಾಗ ಆಯಿತು ಅಂತ ಕುಂತಿದೇವಿ ಒಪ್ಪಿಕೊಂಡು, ನಿಮಗಿಂತ ತಾರತಮ್ಯದಲ್ಲಿ ಯಾರು ದೊಡ್ಡವರಿದ್ದಾರೆ ಅವರನ್ನು ಮಾತ್ರ ನೀವು ಕರೀಬೇಕು ಹಾಗೆ ಅಂತ ಕರೆಸಿದಾಗ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ. ರಾಜ್ಯದ ರಕ್ಷಣೆಗಾಗಿ ಮಕ್ಕಳನ್ನು ಪಡೀಬೇಕು. ಕ್ಷತ್ರಿಯರವರು, ಪಾಂಡುರಾಜ ಕ್ಷತ್ರಿಯ ಜಾತಿಯಲ್ಲಿ ಹುಟ್ಟಿದವರು, ರಾಜ್ಯದ ರಕ್ಷಣೆಗಾಗಿ ಅವರು ಮಕ್ಕಳನ್ನು ಪಡೀತಾರೆ. ಬ್ರಾಹ್ಮಣರು ಯಾತಕ್ಕಾಗಿ ಮಕ್ಕಳನ್ನು ಪಡ್ಕೋಬೇಕು? ವಿದ್ಯೆಗಾಗಿ ಪಡ್ಕೋಬೇಕು. ಮಕ್ಕಳನ್ನು ಯಾಕೆ ಪಡ್ಕೋಬೇಕು? ಆ ವಿದ್ಯೆಯ ಪರಂಪರೆ ಹಾಗೆ ಬೆಳ್ಕೊಂಡು ಹೋಗಬೇಕು. ತಂದೆ ತಾಯಿಯರೇ ಗುರುಗಳಾಗಿ ಇರ್ತಾರೆ. ಅದರಿಂದ ಆ ವಿದ್ಯೆ ನೋಡಿ, ನಮ್ಮ ಗುರುಗಳು ನಮಗೆ ಹೇಳಿಕೊಟ್ಟಿದ್ದಾರೆ, ನಾವು ಅದನ್ನು ಮಕ್ಕಳಿಗೆ, ಅವ್ರ ಮಕ್ಕಳು ಅವರಿಗೆ, ಆ ಕುಲಧರ್ಮ ಅಂತ ಹೇಳ್ತಾರೆ ನೋಡಿ, ಆ ಕುಲಧರ್ಮ ನಾವು ಬಿಡಬಾರ್ದು. ನಮ್ಮ ಧರ್ಮ ಅದು, ಬ್ರಾಹ್ಮಣರ ಧರ್ಮ ಅದು. ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪರಿಗ್ರಹ ಹಾಗೆ ಅಂತ ಷಟ್ಕರ್ಮವನ್ನು ಹೇಳಿದ್ದಾರೆ. ನಮ್ಮ ಧರ್ಮ ಅದು. ಆ ಧರ್ಮ ಬೆಳೆಸುವುದಕ್ಕಾಗಿ ನಾವು ಮಕ್ಕಳನ್ನು ಪಡೀಬೇಕು ಹಾಗೆ ಅಂತ ಇದೆ. ಆದ್ದರಿಂದ ಕ್ಷತ್ರಿಯರವರು ಲೋಕದ ಧರ್ಮಕ್ಕಾಗಿ, ರಾಜ್ಯ ಪರಿಪಾಲನೆಗಾಗಿ ಮಕ್ಕಳು ಬೇಕು ಹಾಗೆ ಅಂತ ಕುಂತಿದೇವಿ ಪಡ್ಕೋತಾಳೆ. ಸೊ ಯಾರನ್ನ ಕರಿಬೇಕು? ರಾಜ್ಯ ಪರಿಪಾಲನೆಗೆ ಏನು ಬೇಕು? ಬುದ್ಧಿಬಲ, ಬಾಹುಬಲ ಬೇಕು. ಯಾರಲ್ಲಿ ಜಾಸ್ತಿ ಇದೆ ಹಾಗೆ ಅಂತ ನೋಡಿದರೆ ಪರಮಾತ್ಮನಲ್ಲೇ ಇರೋದು. ನೋಡಿ, ಮಹಾಭಾರತ ಹೇಳುವುದು ಇದೆ, ಜ್ಞಾನ ಬಲ ಜಾಸ್ತಿ ಇರೋದು ಅಂದರೆ ಯಾರಲ್ಲಿ? ಪರಮಾತ್ಮನಲ್ಲಿ. ಆಗ ಪಾಂಡುರಾಜ, ಕುಂತಿದೇವಿ ಯಾರನ್ನ ಕರಿಬಹುದಾಯಿತು? ಅವರಿಬ್ಬರು ಡಿಸ್ಕಸ್ ಮಾಡ್ತಾ ಇದ್ದಾರೆ ಇದನ್ನು, ಯಾರನ್ನ ಕರಿಬೇಕು ಹಾಗೆ ಅಂತ. ಯಾರನ್ನ ಕರಿಬೋದು? ಪರಮಾತ್ಮನನ್ನೇ ಕರಿಬೋದು. ಯಾಕೆ? ರಾಜ್ಯ ಪರಿಪಾಲನೆಗೆ ಒಳ್ಳೆ ಪರಮಾತ್ಮನೇ ಬಂದುಬಿಟ್ರೆ ಇನ್ನೇನು, ಯಾವ ಕ್ಷತ್ರಿಯರು ಯಾವ ದುಷ್ಟರು ಏನು ಮಾಡ್ತಾರೆ? ಶತ್ರುಗಳು ಕಾಟವೇ ಇರೋದಿಲ್ಲ ಹಾಗೆ ಅಂತ ಹೇಳಿದರೆ ಅದನ್ನು ನಿಯೋಗ ಪದ್ಧತಿ ಏನು ಕರೀತಾರೆ. ಈ ರೀತಿಯಾಗಿ ಮಂತ್ರವನ್ನು ಜಪಿಸಿ
ಆ ಒಂದು ಮಗುವನ್ನು ಪಡೆಯೋದನ್ನು ನಿಯೋಗ ಪದ್ಧತಿ ಅಂತ ಕರೀತಾರೆ. ಆ ನಿಯೋಗ ಪದ್ಧತಿಯಲ್ಲಿ ಮಾವನನ್ನು ಕರೆಯುವಂತೆ ಇಲ್ಲವಂತೆ. ಈಗ ನೋಡಿ, ಪಾಂಡುರಾಜನ ತಂದೆ ಯಾರು? ವೇದವ್ಯಾಸರು. ಸತ್ಯವತಿ ದೇವಿಯ ಪ್ರಾರ್ಥನೆ ಮೇರೆಗೆ ವೇದವ್ಯಾಸರು ಅಂಬಿಕಾ ಅಂಬಾಲಿಕಾನಲ್ಲಿ ಧೃತರಾಷ್ಟ್ರ ಮತ್ತು ವಿಚಿತ್ರವೀರ್ಯ, ಚಿತ್ರಾಂಗದ ಅಂತ ಇಬ್ಬರು ಇದ್ದರು ಅವರಿಗೆ, ಸತ್ಯವತಿಗೆ. ಅವರು ಮೃತರಾದರು. ಮೃತರಾದ ಮೇಲೆ ವೇದವ್ಯಾಸರನ್ನು ಕರೆಸಿ ವೇದವ್ಯಾಸರಿಂದ ಮತ್ತೆ ನಿಯೋಗ ಪದ್ಧತಿಯಲ್ಲಿ ಅಂಬಿಕಾ ಅಂಬಾಲಿಕಾನಲ್ಲಿ ಪಡೆದವರೇ ಈ ಧೃತರಾಷ್ಟ್ರ ಮತ್ತು ಪಾಂಡುರಾಜ ಅಂತ. ಅದರಿಂದ ಒಂದು ರೀತಿಯಲ್ಲಿ ಪಾಂಡುರಾಜನಿಗೆ ತಂದೆ ಯಾರಾಗ್ತಾರೆ? ವೇದವ್ಯಾಸರೇ ಆಗ್ತಾರೆ. ಅದರಿಂದ ಕುಂತಿದೇವಿ ಅವರಿಗೆ ಮಾವ ಆಗ್ತಾರೆ, ವೇದವ್ಯಾಸರು ಮಾವ ಆಗ್ತಾರೆ. ಮಾವನಿಂದ ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಪಡೆಯೋದು ಅದು ಅಧರ್ಮವಾಗ್ತದೆ. ಕಲಿಯುಗದಲ್ಲಿ ನಿಯೋಗ ಪದ್ಧತಿ ಎಲ್ಲ ಇಲ್ಲ, ಬಿಟ್ಟುಬಿಡಿ, ತೆಗೆದಾಕಿಬಿಟ್ಟಿದ್ದಾರೆ. ಹಿಂದಿನ ದ್ವಾಪರ ಯುಗದಲ್ಲಿ ಇತ್ತು, ರಾಜ್ಯ ಪರಿಪಾಲನೆಗಾಗಿ ಇತ್ತು ಅದು. ಆ ರೀತಿಯಾಗಿ ವೇದವ್ಯಾಸರನ್ನು ಅಂದರೆ ಪರಮಾತ್ಮನನ್ನು ಕರೆಯುವಂತೆ ಇಲ್ಲ. ಆಯಿತು, ಪರಮಾತ್ಮನ ನಂತರ ಸ್ಥಾನ ಯಾರ್ದು? ಜ್ಞಾನ ಬಲ ಜಾಸ್ತಿ ಇರುವವರು ಅಂದರೆ ಯಾರು? ಬ್ರಹ್ಮದೇವರು. ಬ್ರಹ್ಮದೇವರನ್ನ ಕರೀಬಹುದಾಯ್ತಲ್ಲ. ಹಾಗೆಂತ ಕೇಳಿದರೆ ಪರಮಾತ್ಮನ ಇಚ್ಛೆಯಂತೆ ಬ್ರಹ್ಮದೇವರಿಗೆ ಏನಿಲ್ಲ, ಭೂಮಿಯಲ್ಲಿ ಅವತಾರ ಇಲ್ಲ. ಪರಮಾತ್ಮನ ಇಚ್ಛೆಯಿಂದ ಬ್ರಹ್ಮದೇವರಿಗೆ ಭೂಮಿಯಲ್ಲಿ ಅವತಾರ ಇಲ್ಲ. ಅದರಿಂದ ಬ್ರಹ್ಮದೇವರನ್ನು ಕರೆಯುವಂತೆ ಇಲ್ಲ. ಅನಂತರ ಸ್ಥಾನ ಯಾರ್ದು? ವಾಯುದೇವರನ್ನ ಕರೆಸಿದ್ರು. ವಾಯುದೇವರೇ ಯಾರಾಗಿ ಬಂದರು? ಭೀಮಸೇನ ದೇವರು. ತತ್ಪೂರ್ವದಲ್ಲಿ ಯಾರನ್ನು ಕರೆಸಿದ್ರು? ಮೊದಲು ಧರ್ಮದ ರಕ್ಷಣೆ, ರಾಜ್ಯ ಪರಿಪಾಲನೆ ಆಗೋದು ಧರ್ಮದಿಂದ. ಅದರಿಂದ ಮೊದಲು ಕರೆದದ್ದು ಯಮದೇವರನ್ನು ಕರೆಸಿ ಅವರು ಯುಧಿಷ್ಠಿರನಾಗಿ ಹುಟ್ಟುತ್ತಾರೆ. ಬರೀ ಧರ್ಮ ಅಂತ ಆದರೆ ರಾಜ್ಯದ ಪರಿಪಾಲನೆಗೆ ಯಾವುದು ಬೇಕು? ಜ್ಞಾನಬಲ ಬೇಕು ಎನ್ನುವ ದೃಷ್ಟಿಯಿಂದ ಭೀಮಸೇನ ದೇವರು ಅಲ್ಲಿಗೆ ಅವತಾರ ಮಾಡ್ತಾರೆ. ಹಾಗೆ ಅಂತ. ತದನಂತರ ಅರ್ಜುನ, ತದನಂತರ ಮಾದ್ರಿಯಲ್ಲಿ ಅದೇ ಕುಂತಿದೇವಿನೇ ಆ ಮಂತ್ರವನ್ನು ಮಾದ್ರಿ ದೇವಿಗೆ ಉಪದೇಶ ಮಾಡ್ತಾರೆ. ಮಾದ್ರಿ ದೇವಿ ಹೋಗಿ ಕೇಳಿದ್ರಂತೆ, ನೋಡಿ ಕುಂತಿದೇವಿಗೆ 3 ಮಕ್ಕಳು ಆಗಿದ್ದಾರೆ. ಯಾರು? ಯುಧಿಷ್ಠಿರ, ಭೀಮಸೇನ, ಅರ್ಜುನ ಅಂತ 3 ಜನ ಮಕ್ಕಳು ಆಗಿಬಿಟ್ಟಿದ್ದಾರೆ. ಆದರೆ ನನಗೆ ಮಕ್ಕಳೇ ಇಲ್ಲ ನೋಡಿ, ಹಾಗೆ ಅಂತ ಹೇಳಿದಾಗ ಪಾಂಡುರಾಜ ಹೇಳ್ತಾರಂತೆ, ಆ ಮಂತ್ರವನ್ನು ಉಪದೇಶ ಮಾಡು ಹಾಗೆ ಅಂತ. ಮಾಡಿದರೆ ಏನು ಮಾಡಬೇಕಾಗಿತ್ತು? 1 ಮಕ್ಕಳನ್ನು ಪಡೆಯಬಹುದಾಯಿತು. ಆದರೆ ಆ ಮಾದರಿ ಆಲೋಚನೆ ಮಾಡಿದರಂತೆ, ನನಗೆ 2 ಮಕ್ಕಳು ಬೇಕು. ಆದರೆ ಒಂದೇ ಬಾರಿ ಆ ದೇವತೆಗಳನ್ನು ಆ ಹೆಸರಿನಿಂದಲೇ ಕರಿಬೇಕು. ಒಂದು ಹೆಸರನ್ನು ಕರೆದರೆ ಒಂದು ದೇವತೆ ಬರ್ತಾರೆ, ಸಾಮಾನ್ಯ ನಿಯಮ ಅದು. ಈಗ ಗಣಪತಿ ಅಂದರೆ ಎಷ್ಟು ಜನ ಬರ್ತಾರೆ? ಒಬ್ಬರೇ ಬರೋದು. ಗಣಪತಿ ಒಬ್ಬರೇ. ಸೂರ್ಯ ಎಷ್ಟು ಜನ ಬರ್ತಾರೆ? ಒಬ್ಬರೇ. ಸೂರ್ಯ ಅಂದರೆ ಒಬ್ಬರೇ. ಅಗ್ನಿ ಒಬ್ಬರೇ. ಆದರೆ ಮಾದ್ರಿ ದೇವಿ ಯೋಚನೆ ಮಾಡಿ, ನಾನು 1 ಬಾರಿ ಅಷ್ಟೇ ಕರೀಬಹುದು. ಕುಂತಿದೇವಿ ಅಷ್ಟೇ ಹೇಳಿದ್ದಾಳೆ, 1 ಬಾರಿ ಅಷ್ಟೇ ಕರೀಬಹುದು. ಆದರೆ ನನಗೆ 2 ಮಕ್ಕಳು ಬರಬೇಕು ಹಾಗೆ ಅಂತ ಯೋಚನೆ ಮಾಡಿದರು. ಯೋಚನೆ ಮಾಡಿ ಯಾರನ್ನು ಕರೆದರು? ಅಶ್ವಿನಿ ದೇವತೆಗಳನ್ನು ಕರೆದು ಅವರಿಗೆ ಒಂದೇ ಹೆಸರು. ಕರೆದಾಗ ಇಬ್ಬರು ಹುಟ್ಟಿದರು ಹಾಗೆ, ನಕುಲ ಸಹದೇವರು ಹುಟ್ಟಿದರು ಹಾಗೆ. ಆಗ ಇನ್ನೊಂದು ಬಾರಿ ಬೇಕು ಅಂತ ಮಾದ್ರಿ ದೇವಿ ಕೇಳಿದರಂತೆ. ಮತ್ತೆ ಪಾಂಡುರಾಜನ ಹತ್ರ ಕೇಳಿದರು. ಪಾಂಡುರಾಜ ಮತ್ತೆ ಕುಂತಿದೇವಿಗೆ ಹೇಳಿದರು, ಇಲ್ಲ ಮಾದ್ರಿಗೆ ಇನ್ನೊಂದು ಮಕ್ಕಳು ಬೇಕಂತೆ. ಆಗ ಕುಂತಿದೇವಿ ಹೇಳ್ತಾರೆ, ನೋಡಿ 1 ಬಾರಿ ನಾನು ಹೇಳಿದ್ದಕ್ಕೆ ಏನು ಮಾಡಿದರು? 2 ದೇವತೆಗಳನ್ನು ಕರೆಸಿ ಇವರು ಪಡ್ಕೊಂಡಿದ್ದಾಳೆ. ಇನ್ನೊಂದು ಬಾರಿ ನಾನು ಹೇಳಿದರೆ ಇನ್ನು ಯಾರ್ಯಾರನೋ ಕರೀತಾರೆ ಇದು. ಅದರಿಂದ ಏನಾಗ್ತದೆ? ನನ್ನ ಮಕ್ಕಳಿಗೂ ಮಾದ್ರಿಯ ಮಕ್ಕಳಿಗೂ ಮಧ್ಯ ಕಲಹ ಆಗಬಹುದು ಅಂತ. ಎಷ್ಟು ದೂರಾಲೋಚನೆ ನೋಡಿ ಕುಂತಿದೇವಿ, ಅದನ್ನು ಮನಗಾಣಬೇಕು. ಎಷ್ಟು ಬುದ್ಧಿವಂತಿಕೆ ಹೆಣ್ಣುಮಗಳು ನೋಡಿ ಅವರು. ಎಷ್ಟು ಮೋಸದ ಬುದ್ಧಿ ಇದೆ ಮಾದ್ರಿ ದೇವಿಗೆ. ಅದನ್ನು ಎಲ್ಲ ಎತ್ತಿ ಹೇಳ್ತಾಳವು. ನಾನು ಒಂದೇ ಬಾರಿ ಅಂತ ಹೇಳಿದ್ದು, ಆದರೂ 2 ದೇವರನ್ನ ಪಡ್ಕೊಂಡಿದ್ದಾರೆ. ಇನ್ನೊಂದು ಸಾರಿ ನಾನು ಉಪದೇಶ ಮಾಡಿದರೆ ಸಂಖ್ಯೆ ಮೆಜಾರಿಟಿ ಆಗಿಬಿಡುತ್ತೆ, ಮಾದ್ರಿ ದೇವಿದು ಆಗಿಬಿಡುತ್ತೆ. ಆದ್ದರಿಂದ ನಾನು ಇನ್ನೊಂದು ಬಾರಿ ನಾನು ಇದನ್ನು ಹೇಳಲಿಕ್ಕೆ ಹೋಗೋದಿಲ್ಲ, ಬಲವಂತ ಮಾಡಬೇಡಿ ಅಂತ ಪ್ರಾರ್ಥನೆ ಮಾಡ್ಕೋತಾರೆ. ಪಾಂಡುರಾಜನು ಕೂಡ ಆಯಿತು ಅಂತ ಬಿಟ್ಟುಬಿಡ್ತಾನೆ. ಈ ರೀತಿಯಾಗಿ ತನ್ನ ಜೀವನ ಪೂರ್ತಿ ದುಃಖವನ್ನೇ ಪಡ್ತಾ ಬಂದವು. ಅದಾದ ಮೇಲೆ ಏನಾಯಿತು? ಮಾದ್ರಿ ಜೊತೆಗೆ ಒಂದು ದಿವಸ ಪಾಂಡುರಾಜ ಸಂಘವನ್ನು ಮಾಡ್ತಾನೆ. ಪಾಂಡುರಾಜ ಮೃತನಾಗ್ತಾನೆ, ವಿಧವಾ ಸ್ತ್ರೀ ಆಗ್ತಾನೆ. ಇನ್ನು ಸಹಗಮನ ಮಾಡಬೇಕು. ಹಿಂದಿನ ಕಾಲದಲ್ಲಿ ಸಹಗಮನ ಪದ್ಧತಿ ಇತ್ತು. ಅದು
ಯಾರಿಗೆ ಆಸಕ್ತರು ಇದ್ದರೂ ಯಾವ ನಿರ್ಬಂಧವೂ ಇಲ್ಲ ಅಂಥವರು ಹೋಗಬಹುದಾಯಿತು. ಹೀಗೆ ಅದನ್ನು ತುಂಬ ಕೆಟ್ಟದು ಅಂತ ಏನೋ ಹೇಳ್ತಾರೆ, ಆದರೆ ಶಾಸ್ತ್ರ ಸಮ್ಮತವಾದ ವಿಚಾರ ಆಗಿತ್ತದು. ಆದರೆ ಕುಂತಿ ಹೇಳಿದರು ನಾನು ಸಹಗಮನ ಮಾಡ್ತೇನೆ ಹಾಗೆ ಅಂತ. ಯಾರೋ ಒಬ್ಬರು ಹೋಗ್ಬೋದು, ಇಬ್ಬರು ಮಡದಿಯರಿದ್ದಾರೆ. ಮಾದ್ರಿ ದೇವಿ ಹೇಳ್ತಾಳೆ ನಾನು ಸಹಗಮನ ಮಾಡ್ತೀನಿ, ಇಬ್ಬರು ಹೋಗುವಂತೆ ಇಲ್ಲ. ಪಾಂಡುರಾಜನ ಜೊತೆಗೆ ಯಾರು ಸಹಗಮನ ಮಾಡಬೇಕು ಈಗ? ಕುಂತಿಯೋ ಮಾದ್ರಿಯೋ? ಯಾರು? ಮಾದ್ರಿ. ಯಾಕೆ? ಕುಂತಿ ಜ್ಯೇಷ್ಠ ಪತ್ನಿ, ಅವಳು ಹೇಳ್ತಾಳೆ ನಾನು ಜ್ಯೇಷ್ಠ ಪತ್ನಿ, ನಾನೇ ಹೋಗಬೇಕು ಹಾಗೆ. ಮಕ್ಕಳು ಅದು ಮಾದ್ರಿ ನೋಡ್ಕೊಳ್ಳಿ, ಯಾರಾದರೂ ಮಕ್ಕಳು ನೋಡ್ಕೊಳ್ಳಿಕ್ಕೆ ಯಾರೋ ಒಬ್ಬರು ಬೇಕು ಅಷ್ಟೇ. ನೋಡಿ, ಇದೆಲ್ಲ ಧರ್ಮ ಸಂಕಟ ಅಂತ ಹೇಳ್ತಾರೆ ನೋಡಿ. ಯಾರು ಹೋಗಬೇಕು ಈಗ? ಮಾದ್ರಿದೇವಿ ಅವಳು ಇನ್ನೊಂದು ಮಾತು ಹೇಳಿದರು, ಈ ಪತಿ ಮೃತಲಾದದ್ದು ಯಾರಿಂದ? ನನ್ನಿಂದ, ಅದರಿಂದ ನಾನು ಸಹಗಮನಕ್ಕೆ ಹೋಗ್ತೀನಿ. ಹೌದೋ ಅಲ್ಲೋ? ಸರಿ ಅಂತ ಅನ್ನಿಸ್ತದೆ. ಆದರೆ ಕುಂತಿದೇವಿ ಹೇಳ್ತಾಳೆ ನಾನು ಜ್ಯೇಷ್ಠ ಪತ್ನಿ, ನಾನು ಹೋಗ್ತೀನಿ. ಹೌದೋ ಅಲ್ಲೋ? ದೊಡ್ಡವರಿಗೆ ಅಧಿಕಾರ ಮೊದಲು. ಯಾರು ಹೋಗಬೇಕು? ಋಷಿಗಳ ಹತ್ರ ಹೋಗಿ ಕೇಳಿದ್ರು. ಅಲ್ಲೇ ಬದ್ರಿಕಾಶ್ರಮದಲ್ಲೇ ಆದದ್ದೇವೆಲ್ಲ. ಋಷಿಗಳ ಹತ್ರ ಹೋಗಿ ಕೇಳಿದಾಗ ಋಷಿಗಳು ಹೇಳಿದ್ರಂತೆ, ಮಾದ್ರಿ ನೀನೇ ಸಹಗಮನಕ್ಕೆ ಹೋಗು, ಕುಂತಿದೇವಿ ನೀನೇ ಮಕ್ಕಳನ್ನು ಬೆಳೆಸೋ ಹಾಗೆ. ಯಾಕೆ? ಋಷಿಗಳು ಕೊಡುವ ನಿರ್ಣಯ ನೋಡಿ, ಎಷ್ಟು ಚಂದ ಮನಸ್ಸನ್ನು ಅರ್ಥ ಮಾಡ್ಕೊಂಡಿದ್ದಾರೆ ನೋಡಿ. ಮಾದ್ರಿ ಒಂದು ಮಾತು ಹೇಳೇ ಬಿಟ್ಲಂತೆ, ಅಮ್ಮ ಕುಂತಿ, ನೀನು ನಮ್ಮ ಇಬ್ಬರು ಮಕ್ಕಳಲ್ಲಿ ನೀನು ಏನು ಮಾಡೋದಿಲ್ಲ, ಭೇದ ಮಾಡೋದಿಲ್ಲ. ಇದು ಕುಂತಿಯ ಮಕ್ಕಳು, ಇವರು ಮಾದ್ರಿಯ ಮಕ್ಕಳು ಹಾಗೆ ಅಂತ ನಿನಗೆ ಮತ್ಸರ ಐತಿ. ಇದು ಮಾದ್ರಿದೇವಿ ಕೊಡುವ ಸರ್ಟಿಫಿಕೇಶನ್ ನೋಡಿ. ನಿನಗೆ ಆ ಥರ ಭೇದ ಇಲ್ಲ. ನನ್ನ ಮಕ್ಕಳಾಗಲಿ ನಿನ್ನ ಮಕ್ಕಳಾಗಲಿ ಎಲ್ಲರನ್ನೂ ಕೂಡ ಒಂದೇ ರೀತಿಯಾಗಿ ಬೆಳೆಸುವವಳು ನೀನು, ನನಗೆ ಹಾಗಿಲ್ಲ. ಇದನ್ನು ಮನಗೊಂಡು ಋಷಿಗಳು ಏನು ಹೇಳಿದರು? ಹೌದು, ಕುಂತಿದೇವಿ ಮಕ್ಕಳನ್ನು ಬೆಳೆಸೋದಕ್ಕೆ ನೀನೇ ಸರಿ, ಮತ್ತು ಇವಳು ತಪ್ಪು ಮಾಡಿದ್ದಾಳೆ. ಇಲ್ಲ, ತಪ್ಪು ಮಾಡಿದರೆ ಏನಾಯಿತು ನೋಡಿ. ಅದಕ್ಕೆ ಮಾಡಿದ ತಪ್ಪಿಗೆ ಏನು ಮಾಡಬೇಕು? ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಹೇಳ್ತಾರೆ ನೋಡಿ. ಪ್ರಾಯಶ್ಚಿತ್ತ ಆಗದೆ ಹೋಗಿಬಿಟ್ರೆ ಆ ಪಾಪ ಹಂಗೆ ಅಂಟ್ಕೊಂಡು ನೋಡಿ. ಭೀಮಸೇನ ದೇವರು ಯಾಕೆ ಸಂಹಾರ ಮಾಡಬೇಕು ಅಂತ ಹೇಳಿದರು ಅಶ್ವತ್ಥಾಮರನ್ನು? ಇದೇ ಕಾರಣಕ್ಕೆ. ಇಳಿದಿದ್ರೆ ಅಶ್ವತ್ಥಾಮರಲ್ಲಿ ಆ ಪಾಪ ಇರೋದಿಲ್ಲ ಅವರಿಗೆ. ಯಾಕೆ? ಅಪರೋಕ್ಷ ಜ್ಞಾನಿಗಳವು. ಅಪರೋಕ್ಷ ಜ್ಞಾನಿಗಳಿಗೆ ಪಾಪ ಅಂಟು ಗಿಂಟು. ಅದೇ ಥರ ಇವಳು ಕೂಡ ದೇವದಾಸ್ತ್ರೀಯರು, ಪಾಪ ಗೀಪ ಅಂತ ಇರೋದಿಲ್ಲ. ಆದರೂ ಕೂಡ ಒಂದು ವಿಳಂಬ ಆಗ್ತದೆ, ಏನೋ ಒಂದು ಕಿರಿಕಿರಿ ಇದ್ದೇ ಇರುತ್ತದೆ. ಅದರಿಂದ ಏನು ಮಾಡಬೇಕು? ಅಲ್ಲೇ ಪರಿಮಾರ್ಜನೆ ಮಾಡಬೇಕು ಹಾಗೆಂಬ ಒಂದು ದೃಷ್ಟಿಯಿಂದ ಏನು ಮಾಡ್ತಾರೆ? ಮಾದ್ರಿಯನ್ನೇ ಕಳಿಸ್ತಾರೆ. ಪಾಪಕ್ಕೆ ಪ್ರಾಯಶ್ಚಿತ್ತ ಆಗಬೇಕು ಹಾಗೆ ಅಂತ ಮಾದ್ರಿಯನ್ನೇ ಕಳಿಸ್ತಾರೆ. ಕುಂತಿದೇವಿ ಮಕ್ಕಳನ್ನು ಬೆಳೆಸ್ತಾ ಇಲ್ಲಿಗೆ ಹಸ್ತಿನಾವತಿಗೆ ಋಷಿಗಳೆಲ್ಲ ತಂದು ಬಿಟ್ಟು ಬಿಡ್ತಾರೆ. ಯಾರು? ಕುಂತಿದೇವಿ ಮತ್ತು 5 ಜನ ಮಕ್ಕಳು. ನೋಡಿ, ಕುಂತಿಯ ದುರಂತ ಜೀವನ ಅಂದರೆ ನೋಡಿ ಹೇಗಿರುತ್ತದೆ. ಪತಿ ಅಟ್ಲೀಸ್ಟ್ ಇರಬಹುದಾಯಿತು, ಬದುಕಿಯಾದಿ ಇರಬಹುದಾಯಿತು. ಸಣ್ಣ ವಯಸ್ಸಲ್ಲೇ ಪತಿಯನ್ನು ಕಳ್ಕೊಂಡು. ಧರ್ಮರಾಜನಿಗೆ 16 ವರ್ಷ ಅಂತ ಹೇಳ್ತಾರೆ. ಆಗ ಪಾಂಡುರಾಜ ಸತ್ತಾಗ 14 ವರ್ಷ ಅಂತ ಅರ್ಜುನನಿಗೆ. ಅರ್ಜುನಿಗೆ 14 ವರ್ಷ ಇರುವಾಗ ಪಾಂಡುರಾಜ ಮೃತನಾದದ್ದು. ಏನು ಮಾಡಬೇಕು? ಮಕ್ಕಳನ್ನ ಇಟ್ಟುಕೊಂಡು ಬಂದರು. ಈ ಹಸ್ತಿನಾವತಿಗೆ ಬಂದರೆ ಇಲ್ಲಿ ಯಾರಿದ್ರು? ದುರ್ಯೋಧನಾದಿಗಳು ಆಗಲೇ ಬೆಳೆದಿದ್ದರು. ಸ್ವಲ್ಪ 16 ವರ್ಷ ಅಂದರೆ ನೋಡ್ಕೊಳ್ಳಿ, ಸ್ವಲ್ಪ ಗೊತ್ತಿರುತ್ತದೆ. ಇದು ಪಾಂಡುರಾಜನ ಮಕ್ಕಳು ಅಲ್ಲೇ ಅಲ್ಲ, ಇದು ಈ ಕುಂತಿದೇವಿ ಯಾರಲ್ಲಿ ಹೆತ್ತಲೋ ಏನೋ ಹಾಗೆ ಅಂತ ಎಷ್ಟು ನಿಷ್ಠುರವಾದ ಮಾತು ನೋಡಿ ದುರ್ಯೋಧನನ ಮಾತು. ಅದರಿಂದ ಹಸ್ತಿನಾವತಿಯಲ್ಲಿ ಇವರಿಗೆ ಪ್ರವೇಶನೇ ಇಲ್ಲ, ಅಲ್ಲೇ ಕಾಡಿನಲ್ಲೇ ಇರಲಿ ಇವರು ಹಾಗೆ. ಅಲ್ಲ, ಇದು ಪ್ರೂವ್ ಮಾಡೋಕ್ಕಾಗ್ತದ? ತಂದೆ ಯಾರು ಅಂತ ಒಂದು ಹೆಂಡತಿಯಾದವರು ಅಥವಾ ತಾಯಿಯಾದವರು ಆ ಮಕ್ಕಳಿಗೆ ತಂದೆ ಯಾರು ಅಂತ ಪ್ರೂವ್ ಮಾಡೋದು ಹೇಗೆ? ದೊಡ್ಡ ಸಮಸ್ಯೆ ನೋಡಿ ಇದೆಲ್ಲ. ಆಗ ಅಶ್ರೀರಿವಾಣಿ ಆಯ್ತಂತೆ ನೋಡಿ. ಆ ಕುಂತಿದೇವಿ ಅವರ ಚರಿತ್ರೆ ಎಷ್ಟು ಶುದ್ಧವಾದದ್ದು ಅಂದರೆ ಅಶ್ರೀರವಾಣಿ ಆಯ್ತಂತೆ. ಯಾರು ಹೇಳಿದ್ದು? ಅಶ್ರೀರವಾಣಿ ಅಂದರೆ ಯಾರು? ವಾಯುದೇವರೇ ಸ್ವತಃ ಹೇಳ್ತಾರೆ. ಇವರು ಪಾಂಡುರಾಜನಲ್ಲೇ ಹುಟ್ಟಿದ ಮಕ್ಕಳು, ನಿಯೋಗ ಪದ್ಧತಿಯಿಂದ ಹುಟ್ಟಿದವರು, ಇವರ ಪಾಂಡುರಾಜನ ಅನುಮತಿಯಿಂದಲೇ ಪಡೆದು ಹುಟ್ಟಿದ್ದಾರೆ. ಅದರಿಂದ ಯಾವ ದೋಷವೂ ಇಲ್ಲ, ಇವರಿಲ್ಲಿ ಇರಬೇಕು ಹಾಗೆ. ಒಪ್ಪತಾನ ದುರ್ಯೋಧನ? ಒಪ್ಪೋದಿಲ್ಲ, ಆಗೋದಿಲ್ಲ.
ಆಗ ಯಾರು ಬಂದರು? ವೇದವ್ಯಾಸರೇ ಅಲ್ಲಿಗೆ ಬಂದರು. ಮತ್ತೆ ವೇದವ್ಯಾಸರು ಅಲ್ಲಿ ಬಂದು ದುರ್ಯೋಧನನ ಕೇಳುಗೀಳು ಇಲ್ಲ. ಪಾಂಡವರ ಮನೆಯ, ಪಾಂಡುರಾಜನ ಅರಮನೆಯ ಕೀಲಿ ಎಲ್ಲಿದೆ? ಕೀಲಿ ತೆಗೆದುಕೊಂಡರು, ಸೀದಾ ತೊಗೊಂಡೋಗಿ ಕುಂತಿ ಮತ್ತು ಪಾಂಡವರನ್ನು ಇಟ್ಟು. ವೇದವ್ಯಾಸರು ಹೇಳಿದ ಮೇಲೆ ಆ ಸಭೆಯಲ್ಲಿ ಯಾರೂ ಮಾತಾಡಲಿಲ್ಲ. ಕುಂತಿದೇವಿಗೆ ಅದು ಒಂದು ಸಮಸ್ಯೆ, ಹಸ್ತಿನಾವತಿಯಲ್ಲಿ ಬರೋದು ಒಂದು ಸಮಸ್ಯೆ. ಆಯಿತು, ಬಂದಾಯಿತು, ಇನ್ನೂ ಸುಖವಾಗಿರ್ಬೋದಲ್ಲ. ಬಿಡ್ತಾನ ದುರ್ಯೋಧನ? ಪಾಂಡವರಿಗೆ ವಿಷ ಹಾಕಿ ಬೈದು ಅವರನ್ನು ಹೇಗೆ ಸಂಹಾರ ಮಾಡೋದು, ಇದೇ ವಿಚಾರ ಆಗೋಯ್ತು. ಈ ರೀತಿಯಾಗಿ ಕುಂತಿದೇವಿಯ ಆ ಒಂದು ಚರಿತ್ರೆ ನೋಡಿದರೆ ಮತ್ತೆ ಯುದ್ಧ ಆಯಿತು. ಮತ್ತು ಏನಾಯಿತು, ಈ ಮೊಮ್ಮಗ ಪರೀಕ್ಷಿತ್ ರಾಜನನ್ನು ಕೂಡ ಸಂಹಾರ ಮಾಡುವ ಒಂದು ಪ್ರಯತ್ನ ನಡೆದಿದೆ. ಇಷ್ಟೆಲ್ಲ ಆದಮೇಲೆ ಕುಂತಿಗೆ ಬಲ ಅಂದರೆ ಯಾರು? ಕೃಷ್ಣ ಒಬ್ಬನೇ ಬಲ. ಸವೈ ಬಲಂ ಬಲಿನಾಂ ಚಾಪರೇಶಾಂ ಅಂತ ಏನು ಪ್ರಹ್ಲಾದರಾಜರು ಹೇಳ್ತಾರೆ. ಕೇಳ್ತಾನೆ ಹಿರಣ್ಯಕಶಿಪು, ಯಾರೋ ನಿನಗೆ ಬಲ? ನಾನು ಎಷ್ಟು ಹೇಳಿದರೂ ಕೂಡ ನೀನು ನನ್ನನ್ನು ಎದುರಾಗ್ತಾ ಇದೆಯಲ್ಲ ಹಾಗೆ ಅಂದರೆ, ಯಾರು ನಿನಗೆ ಬಲ? ಏನು ಉತ್ತರ ಕೊಡಬೇಕು ಪ್ರಹ್ಲಾದ? ಅಪ್ಪ, ನಿನಗೆ ಯಾರು ಬಲನೋ ನನಗೂ ಅವನೇ ಬಲ. ಹಾಗೆ ಎಷ್ಟು ಚಂದ ಇದೆ ನೋಡಿ ಮಾತು. ನಮಗೆ ಈ ಮಾತು ಬರೋದೇ ಇಲ್ಲ, ಈ ಮಾತು ಬರೋದೇ ಇಲ್ಲ ನೋಡಿ ನಮಗೆ. ಈ ಥರ ಮಾತಾಡಬೇಕು ಅಂತ ಭಾಗವತ ತಿಳಿಸಿಕೊಡ್ತಾ ಇದೆ. ನಾನಂತ ಮೂಗು ತೋರಿಸ್ಬೇಡಿ ಅಂತಾರೆ. ನಾನುಂಬದನ್ನು ತೆಗೆದಾಕಿ ದೇವರಂಬಾದನ್ನು ಮುಂದೆ ಇಡಿ ಅಂತ ಹೇಳ್ತಾರೆ ನೋಡಿ. ಸವೈ ಬಲಂ ಬಲಿನಾಂ ಚಾಪರೇಶಾಂ, ನಿನಗೆ ಮಾತ್ರ ಅಲ್ಲಪ್ಪ, ಎಲ್ಲರಿಗೂ ಕೂಡ ಬಲ ಪರಮಾತ್ಮನೇ. ಅದರಿಂದ ಕುಂತಿದೇವಿ ತುಂಬ ನೊಂದು ಹೋಗಿದ್ದರು ಆ ಕಾಲದಲ್ಲಿ. ಅಂಥವರಿಗೆ ಬಲಪ್ರದ ಯಾರು? ಅಂಥವರ ಜೀವನ ಒಂದು ರೀತಿಯಲ್ಲಿ ನಮ್ಮ ಜೀವನದಲ್ಲೂ ಇಂಥ ಸಾಕಷ್ಟು ಕಷ್ಟಗಳು ಬರುತ್ತದೆ. ಆದರೆ ಈ ರೀತಿಯಾದ ಒಂದು ಕಷ್ಟ, ಆರಂಭದಿಂದ ಕೊನೆಯ ತನಕ ಕಷ್ಟ ಎಂಬುದು ನಿಜವಾಗಲೂ ಕುಂತಿದೇವಿ ಪೂಜ್ಯ ಹೇಗಿದ್ದಾರೆ ನೋಡಿ. ವೇದವ್ಯಾಸರು ಬಂದು ಸರ್ಟಿಫಿಕೇಟ್ ಕೊಡಬೇಕು, ಮಾದ್ರಿ ಸರ್ಟಿಫಿಕೇಟ್ ಕೊಡಬೇಕು, ದುರ್ವಾಸರು ಸರ್ಟಿಫಿಕೇಟ್ ಕೊಡಬೇಕು, ಹಾಗೆಂದರೆ ಸಾಮಾನ್ಯರಲ್ಲ ಅವರು. ಅಂಥ ಕುಂತಿದೇವಿ ಹೇಳುವ ಮಾತು ಈ ಸ್ತೋತ್ರ ಇದು. ನೋಡಮ್ಮ, ಜೀವನದಲ್ಲಿ ನಾನು ಬೇಕಾದ ಕಷ್ಟಪಟ್ಟಿದ್ದೀನಿ, ನನಗೆಲ್ಲ ಸಹಕಾರನಾಗಿ ಯಾರು ಬಂದದ್ದು? ಕೃಷ್ಣನೇ ಬಂದದ್ದು. ಅದರಿಂದ ನನಗೆ ಹೇಗೆ ಕೃಷ್ಣ ಬಂದನೋ ನಿಮಗೆ ಬರಲ್ಲ ಅಂತ ತಿಳಿಬೇಡಿ. ಇಲ್ಲೇ ನಮ್ಮೊಳಗೆ ಇದ್ದಾನೆ ಕೃಷ್ಣ, ಅವನನ್ನು ಕರಿಬೇಕಷ್ಟೇ. ನಾವು ಅವನನ್ನು ಸ್ತೋತ್ರ ಮಾಡಬೇಕು, ಕರಿಬೇಕು. ಎಲ್ಲಿ ದೇವರ ಸ್ತೋತ್ರ ಆಗ್ತದೆ ಅಲ್ಲಿ ದೇವರ ಸನ್ನಿಧಾನ ಇರ್ತದಂತೆ. ಸ್ತೋತ್ರದ ಮಹತ್ವ ಅದು. ಹೆಂಗೆ ಸ್ತೋತ್ರದ ಮಹತ್ವ ಏನು ನಮಗೆ ಹೆಂಗೆ ಅರ್ಥ ಆಗೋದು? ನಮಗೆ ಅರ್ಥ ಆಗೋದಿಲ್ಲ. ತಿರ್ಗಾ ಮಹಾಭಾರತಕ್ಕೆ ಹೋಗಬೇಕು. ಅದೇ ನನ್ನ ಚರಿತ್ರೆಯೇ ನೋಡಿ ಅಂತಾರೆ. ಸ್ತೋತ್ರದ ಮಹತ್ವ ಏನು? ಒಂದು ಬಾರಿ ಸ್ತೋತ್ರ ಮಾಡಿಬಿಟ್ಟೆ ಸೂರ್ಯದೇವರನ್ನು ನೆನೆಸ್ಕೊಂಡು, ಬಂದರೂ ಅಲ್ಲೂ ಸೂರ್ಯದೇವರೇ ಬರ್ತಾರೆ ಅಂದರೆ ಕೃಷ್ಣ ಬರದೇ ಇರ್ತಾನ? ಸರಿಯಾಗಿ ಕರಿಬೇಕು ನಾವು ಅಷ್ಟೇ. ಮಂತ್ರದ ಮಹತ್ವ ಇದ್ದೇ ಇದೆ ಹಾಗೆ ಅಂತ. ಅದರಿಂದ ಅಂಥ ಕುಂತಿದೇವಿ ಮಾಡಿದ ಸ್ತೋತ್ರ ಇದು. ಮನಸ್ಸಿನಲ್ಲಿ ಎಷ್ಟು ಭಾರ ಇರಬೇಕು, ಕೃಷ್ಣನಲ್ಲಿ ಎಷ್ಟು ಗೌರವ ಇರಬೇಕು. ಯಾಕೆ? ಯಾರೂ ಸಪೋರ್ಟ್ ಮಾಡುವವರೆಲ್ಲ ಮನೆಯಲ್ಲಿ, ಕಾಡಿನಲ್ಲೂ ಅಷ್ಟೇ, ಮನೆಯಲ್ಲೂ ಅಷ್ಟೇ ಸಪೋರ್ಟ್ ಮಾಡುವವರೇ ಯಾರೂ ಇಲ್ಲ. ಮಕ್ಕಳು ದೊಡ್ಡವರಾಗುವ ತನಕ ತಾಯಿಯಂದಿರನ್ನು ಕೇಳುವವರು ಯಾರು ಇರ್ತಾರೆ ಹೇಳಿ? ತಂದೆ ಇದ್ದಿದ್ರೆ ಮಾತೇ ಬೇರೆ. ಅಂತಹ ಪರಿಸ್ಥಿತಿಯಲ್ಲಿ ಬೆಳೆದೆ ನಾನು. ಅಂತಹ ಸಂದರ್ಭದಲ್ಲೂ ಕೂಡ ನನಗೆ ಅನುಗ್ರಹ ಮಾಡಿ ನನ್ನನ್ನು ಉದ್ಧಾರ ಮಾಡಿದ ಸ್ವಾಮಿ ಕೃಷ್ಣ. ಅದರಿಂದ ನೀವು ಕೂಡ ಆ ಕೃಷ್ಣನನ್ನು ಸ್ತೋತ್ರ ಮಾಡಿ ಅಂತ ಪ್ರಾರಂಭ ಮಾಡ್ತಾ ಇದ್ದಾರೆ. ನಮಸ್ಯೆ ಪುರುಷಂ ತ್ವಾದ್ಯಂ ಈಶ್ವರಂ ಪ್ರಕೃತಿ ಪರಂ ಅಲಕ್ಷ್ಯಂ ಸರ್ವಭಾವಾನಾಂ ಅಂತರ್ಬಹಿರಪಿ ಧ್ರುವಂ ಹಾಗೆ ಅಂತ. ಇದರ ಚಿಂತನೆ ನಾಳೆ ನೋಡೋಣ ಹಾಗೆ ಅಂತ. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣೋರ್ಮೆ ಪರಮಸುಹೃತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.